ಓಂ ಸಾಯಿರಾಮ್. ಶ್ರೀ ಗುರುಚರಿತ್ರೆಯನ್ನು ಮುಂದುವರಿಸೋಣ. ಈ ದಿನ ಶ್ರೀ ಗುರುಚರಿತ್ರೆಯ 7ನೇ ಅಧ್ಯಾಯ. ಶ್ರೀಮನ್ ಮಹಾಗಣಾಧಿಪತಿಯೇ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ಓಂ ಸಾಯಿರಾಮ್. ನಂತರ ನಾಮಧಾರಕನಿಗೆ ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ, ನನಗೆ ಗೋಕರ್ಣ ಕ್ಷೇತ್ರದ ಸಂಪೂರ್ಣ ಮಹಿಮೆಯನ್ನು ಹಾಗೂ ಅಲ್ಲಿ ಯಾರಿಗೆ ಯಾವ ಯಾವ ಫಲಗಳು ದೊರೆತವೆಂಬುದನ್ನು ವಿಸ್ತಾರವಾಗಿ ಹೇಳಬೇಕೆಂದು ಪ್ರಾರ್ಥಿಸಿಕೊಳ್ಳಲು ಸಿದ್ಧ ಮುನಿಯು ಈ ರೀತಿಯಾಗಿ ಹೇಳತೊಡಗುತ್ತಾನೆ. ಹಿಂದಿನ ಅಧ್ಯಾಯದಲ್ಲಿ ನಾವು ಆತ್ಮಲಿಂಗ ಪ್ರತಿಷ್ಠಾಪನೆ ಗಣಪತಿಯಿಂದ ಹೇಗಾಯಿತು ಗೋಕರ್ಣದಲ್ಲಿ ಅಂತ ತಿಳ್ಕೊಂಡ್ವಿ. ಈ ದಿನ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನ ಅರಿಯೋಣ. ನಾಮಧಾರಕ ಶಿಷ್ಯನೇ ಪೂರ್ವಯುಗದಲ್ಲಿ ಇಕ್ಷ್ವಾಕು ವಂಶದಲ್ಲಿ ಮಿತ್ರಸಹ ಎಂಬ ರಾಜ ಇದ್ದ. ಒಬ್ಬ ಇಕ್ಷ್ವಾಕು ವಂಶದಲ್ಲಿ ಮಿತ್ರಸಹ ಅಂತ ರಾಜ ಇದ್ದ. ಅವನು ಬಹಳ ಶೂರ ಕ್ಷತ್ರಿಯನಾಗಿದ್ದು ಎಲ್ಲ ಧರ್ಮಗಳಲ್ಲಿಯೂ ಆಸಕ್ತಿಯುಳ್ಳವನಾಗಿದ್ದ. ಅದಲ್ಲದೆ ಅವನು ನಿತ್ಯೋದ್ಯೋಗಿಯು, ಜ್ಞಾನವಂತ, ದಯಾಳು ಸಹ ಹೌದು. ಒಂದು ದಿವಸ ಆ ರಾಜ ಮನೋರಂಜನೆಗಾಗಿ ಬೇಟೆಯಾಡೋಕ್ಕೋಸ್ಕರ ಅರಣ್ಯಕ್ಕೆ ಹೋದನಂತೆ. ಅಲ್ಲಿ ಸಿಂಹ, ಶಾರ್ದೂಲ, ವ್ಯಾಘ್ರ ಮುಂತಾದ ಕ್ರೂರ ಮೃಗಗಳನ್ನು ಆ ರಾಜನು ಬೆಂಬೆತ್ತಿ ಕೊಲ್ಲತೊಡಗಿದನು. ಬೇಟೆಯಾಡ ಹುಚ್ಚಲ್ಲ ರಾಜರಿಗೆ. ಅಷ್ಟೆಲ್ಲ ಮೃಗಗಳನ್ನೆಲ್ಲ ಕೊಲ್ಲಕ್ಕೆ ಶುರು ಮಾಡಿದಂತೆ. ನಿರ್ಜನವಾದ ಕಾಡಿನಲ್ಲಿ ಅರಸನು ಈ ರೀತಿಯಾಗಿ ಬೇಟೆಯಾಡುತ್ತಿರಲು ಭಯಾನಕ ಕೃತಿಯ ಒಬ್ಬ ರಾಕ್ಷಸನು ಆ ರಾಜನ ದೃಷ್ಟಿಗೆ ಒಬ್ಬ ಭಯಾನಕವಾದ ರಾಕ್ಷಸ ಕಾಣಿಸ್ತಾನೆ. ಕೂಡಲೇ ರಾಜ ಏನು ಮಾಡ್ತಾನೆ, ತನ್ನ ಧನುಸ್ಸನ್ನು ಝೇಂಕರಿಸಿ ಬಾಣಗಳ ಮಳೆಗದು ಮೇಲೆ ಬಾಣ ಬಿಟ್ಟು ಆ ದೈತ್ಯ ರಾಕ್ಷಸಂತರ ಇದ್ನಲ್ಲ ಅವನನ್ನು ನೆಲಕ್ಕೆ ಉರುಳಿಸ್ಬಿಡ್ತಾನೆ. ಅವನು ಸಾಯ್ತಾ ಇರುವಾಗ ಮರಣೋನ್ಮುಖನಾದ ಶೋಕಿಸುತ್ತಿರುವ ತನ್ನ ಸಹೋದರನಾದ ಇನ್ನೊಬ್ಬ ದೈತ್ಯನ ಅವನು ಸಾಯ್ತಾ ಇರುವಾಗ ತನ್ನ ಸಹೋದರ ಇನ್ನೊಬ್ಬ ದೈತ್ಯ ಇರ್ತಾನೆ, ಅವನನ್ನು ಕರೆದು, ನೀನು ನನ್ನ ತಮ್ಮನಾದದ್ದೇ ನಿಜ ಆಗಿದ್ರೆ ತೀವ್ರ ಈ ರಾಜನ ಮೇಲೆ ನನ್ನ ವಧೆಯ ಸೇಡು ತೀರಿಸ್ಕೊಂಡಿರ್ತೀನಿ. ನೀನು ನನ್ನ ನಿಜವಾದ ತಮ್ಮನೇ ಆಗಿದ್ರೆ ಸರಿ, ಈ ರಾಜ ನನ್ನ ಕೊಂದಿದಾನಲ್ಲ ಆ ಸೇಡು ನೀನು ಇವನ ಮೇಲೆ ತೀರಿಸ್ಕೊ ಅಂತ ಹೇಳಿ ಪ್ರಾಣ ಬಿಟ್ಬಿಡ್ತಾನಂತೆ. ರಾಕ್ಷಸರು ಗೊತ್ತಲ್ಲ, ಮಾಯಾವಿಗಳು ಅಲ್ವಾ, ಮಾಯಾ ಜಿಂಕೆ ಗೊತ್ತಲ್ಲ, ಏನಿಲ್ಲ ಅಂದ್ರು ರಾಮಾಯಣದಲ್ಲಿ ಮಾರೀಚ ಮಾಯಾ ಜಿಂಕೆಯಾಗಿ ಬಂದಿದ್ದು ಅಂತ. ಸೊ ರಾಕ್ಷಸರ ಮಾಯಾವಿಗಳು ಬೇಕಾದಂತಹ ಕಪಟ ವೇಷವನ್ನು ಧಾರಣೆ ಮಾಡಲು ಅವರಿಗೆ ಸಾಧ್ಯವಿದೆ. ಕೂಡಲೇ ಆ ತಮ್ಮ ಏನು ಮಾಡ್ದ, ತಮ್ಮನಾದ ದೈತ್ಯನು ಅಣ್ಣನ ಆತ್ಮತೃಪ್ತಿಗಾಗಿ ರಾಜನ ಸರ್ವನಾಶ ಮಾಡುವುದೇ ಯೋಗ್ಯವೆಂದು ವಿಚಾರಿಸಿ ತಕ್ಷಣ ಏನು ಮಾಡ್ದ, ಒಬ್ಬ ವಿಧೇಯ ಸೇವಕಂತರ ಒಂದು ಮನುಷ್ಯ ದೇಹ ಧರಿಸಿ ರಾಜನಿಗೆ ತುಂಬ ನಮ್ರತೆಯಿಂದ ನಮಸ್ಕಾರ ಮಾಡಿ ತನ್ನ ಸವಿಮಾತುಗಳಿಂದ ಅವನ ಒಲಿಸಿ ರಾಜನಲ್ಲಿ ಸೇವಕತನ ತುಂಬ ಚೆನ್ನಾಗಿ, ಏನು ಅತಿ ವಿನಯ, ಅದಕ್ಕೆ ಒಂದೊಂದ್ಸತಿ ಅತಿ ವಿನಯಂ ದುರ್ತ ಲಕ್ಷಣ ಬಂದ್ಬಿಡ್ತೀವಲ್ಲ, ಹತ್ರ ತುಂಬ ಅತಿ ವಿನಯದಿಂದ ಒಳ್ಳೆ ಮಾತುಗಳನ್ನೆಲ್ಲ ಆಡಿ ಅಂತೂ ರಾಜನ ಮನಸ್ಸು ಗೆದ್ದು ಅಲ್ಲಿ ಸೇವಕನಾಗಿ ಸೇರ್ಕೊಂಡ್ಬಿಟ್ಟ. ಮತ್ತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋ ಥರನೂ ಎಲ್ಲ ತೋರಿಸ್ಕೊಂಡು ರಾಜನಿಗೆ ತುಂಬ ವಿಶ್ವಾಸ ಪಾತ್ರನಾಗ್ಬಿಟ್ಟ. ರಾಜನಿಗೆ ಖುಷಿ, ಇವನು ಅಷ್ಟೊಂದು ಪ್ರಾಮಾಣಿಕ, ನಿಷ್ಠಾವಂತ ಅಂತ. ಹೀಗೆ ತುಂಬ ದಿನಗಳವರೆಗೆ ಅವನು ರಾಜನ ಜೊತೆಗೆ ಅಲ್ಲೇ ಕಾಡಿನಲ್ಲೇ ವಾಸ ಆಗಿದ್ದ. ರಾಜನು ಪರಪೀಡಕ ಜೀವಿಗಳಾದ ಹುಲಿ, ಸಿಂಹ ಮೊದಲಾದ ವನ್ಯಜೀವಿಗಳನ್ನು ಸಾಕಷ್ಟು ದಿನಗಳವರೆಗೆ ಬೇಟೆಯಾಡಿದ ನಂತರ ತನ್ನ ರಾಜಧಾನಿಗೆ ವಾಪಸ್ ಹೋದ. ಸೇವಕನು ಸಹ ರಾಜನೊಂದಿಗೆ ಪಟ್ಟಣಕ್ಕೆ ಬಂದು ಸೇರಿಕೊಂಡ. ಹೀಗೆ ಕಾಲ ಕಳೀತಾ ಇರಲು ಒಂದಿನ ರಾಜನ ತಂದೆಯ ಶ್ರಾದ್ದ ಬಂತು. ರಾಜ ಶ್ರಾದ್ದ ಕರ್ಮವನ್ನು ಮಾಡಿಸೋಕ್ಕೆ ವಸಿಷ್ಠರೇ ಮುಂತಾದ ಅತಿ ಶ್ರೇಷ್ಠರನ್ನೆಲ್ಲ ಆಮಂತ್ರಿಸಿರ್ತಾನೆ. ವಾಡಿಕೆಯಂತೆ ಆವತ್ತು ಸಹ ಅಡುಗೆಯ ಸಿದ್ಧತೆ ಎಲ್ಲ ಸಾಂಗವಾಗಿ ನಡೆದಿತ್ತು. ಅಡುಗೆಯವನಿಗೆ ಬೇಕಾದ ಸಾಮಾನುಗಳನ್ನೆಲ್ಲ ಒದಗಿಸಿಕೊಡಲು ರಾಜ ಯಾರಿಗೆ ಹೇಳ್ದ, ತನ್ನ ವಿಶ್ವಾಸಕ್ಕೆ ಪಾತ್ರನಾಗಿದ್ನಲ್ಲ ಈ ಸೇವಕ, ಅವನಿಗೆ ಎಲ್ಲ ಹೇಳ್ದ. ಅದೇ ಆ ರಾಕ್ಷಸ ವೇಷ ಹಾಕೊಂಡಿರ್ತಾನಲ್ಲ ಇವನೇನು ಮಾಡ್ದ, ತನ್ನ ಅಣ್ಣನನ್ನು ಕೊಂದ ಸೇಡು ತೀರಿಸ್ಕೊಳಕ್ಕೆ ಹೋದ್ರೆ ಇದೇ ಸಮಯ ಅಂತ ನಿರ್ಧಾರ ಮಾಡ್ದ. ಆ ಕಪಟ ಸೇವಕ ಏನು ಮಾಡ್ದ, ಯಾರಿಗೂ ಗೊತ್ತಾಗದೇ ಇರೋ ಥರ ನರಮಾಂಸವನ್ನು ತಗೊಂಡು ಬಂದು, ನೋಡಿ ನರಮಾಂಸ, ಮನುಷ್ಯರ ಮಾಂಸ ತಗೊಂಡು ಬಂದು
ಕುದಿತಾ ಇದ್ದ ಅಡುಗೆಯಲ್ಲಿ ಬೆರೆಸ್ಬಿಟ್ಟ. ಅಡುಗೆ ಮಾಡುತ್ತಿದ್ದವನಿಗೆ ಸಹ ಅದರ ಸುಳಿವು ಗೊತ್ತೇ ಆಗಲಿಲ್ಲ. ಶ್ರಾದ್ದ ಕರ್ಮವು ಮುಗೀತು. ಆಮೇಲೆ ಬ್ರಾಹ್ಮಣರಿಗೆ ಊಟ ಹಾಕಬೇಕಲ್ಲ. ಆಗ ಊಟಕ್ಕೆ ಕೊಡುವಾಗ ಮೊದಲು ವಸಿಷ್ಠರು ಅವ್ರ ಎಲೆಗೆ ಆ ನರಮಾಂಸದ ಅಡುಗೆನೇ ಬಡಿಸಿದ್ದಾಯಿತು. ತಕ್ಷಣವೇ ವಸಿಷ್ಠರು ತ್ರಿಕಾಲ ಜ್ಞಾನಿಗಳವರು. ಅವರು ಇದು ನರಮಾಂಸದ ಅಡಿಗೆ ಅಂತ ಗುರುತಿಸಿ ರಾಜನ ಮೇಲೆ ತುಂಬ ಕೋಪಾವಿಷ್ಟರಾಗ್ತಾರೆ. ರಾಜನೇ, ನೀನು ನಿಂದ್ಯವಾದ ಹಾಗೂ ತಿನ್ನಲು ನಿಷಿದ್ಧವಾದ ನರಮಾಂಸವನ್ನು ನಮ್ಮ ಎಲೆಯಲ್ಲಿ ನೀಡಿಸಿದ್ದೀಯಲ್ಲ, ಈ ದುಷ್ಟ ಕೃತಿಗಾಗಿ ನೀನು ಬ್ರಹ್ಮರಾಕ್ಷಸನಾಗ್ಬಿಡು ಅಂತ ಶಾಪ ಕೊಟ್ಬಿಟ್ರು. ನರಮಾಂಸದ ಅಡುಗೆ ಮಾಡಿದ ವಿಷಯ ರಾಜನಿಗೆ ಏನೂ ಗೊತ್ತಿಲ್ಲ. ರಾಜನಿಗೆ ಅಡುಗೆ ಮಾಡೋನಿಗೆ ಗೊತ್ತಿಲ್ಲ. ಅಲ್ಲಿ ರಾಜನಿಗೆ ಗೊತ್ತಿರಲಿಲ್ಲ. ಆ ವಿಷಯದಲ್ಲಿ ತಾನಿಗೇನೂ ಅಪರಾಧ ಮಾಡಿರಲಿಲ್ಲ. ಆದರೂ ಸಹ ವಸಿಷ್ಠರು ತನಗೆ ಇಂತಹ ಘೋರವಾದ ಒಂದು ಶಾಪವನ್ನು ಕೊಟ್ಬಿಟ್ರಲ್ಲ ಅಂತ ಆತನಿಗೆ, ರಾಜನಿಗೆ ವಸಿಷ್ಠರ ಮೇಲೆ ಕೋಪ ಬಂತು. ತಾನು ಪ್ರತಿಶಾಪ ನೀಡುವುದಕ್ಕೆ ಬೊಗಸೆಯಲ್ಲಿ ನೀರು ತಗೊಳ್ತಾನೆ. ಅದನ್ನು ಗಮನಿಸಿದ ರಾಜಪತ್ನಿ ಮದಯಂತಿಯು ಥಟ್ಟನೆ ಪತಿಯತ್ತ ಧಾವಿಸಿ ತಡಿತಾಳೆ ಅವನ್ನ. ಮತ್ತೆ ಗುರುಗಳನ್ನ ಶಪಿಸ್ತೀಯ ಅಂತ ಹೇಳಿದ್ರೆ, ನೀನು ಬಹು ದೊಡ್ಡ ಪಾಪ ಮಾಡ್ತಾ ಇದೀಯಾ, ಮಾಡಬೇಡ. ನೀನು ಅವರಿಗೆ ಶರಣಾಗತರಾಗಿ ಇದ್ದ ವಿಷಯ ತಿಳಿಸಿದ್ರೆ ಅವರ ಕೃಪೆಯಿಂದಲೇ ನೀನು ಜೀವೋದ್ಧಾರ ಪಡಿಬಹುದೆಂದು ಹೇಳ್ತಾಳೆ ಹೆಂಡತಿ ಬಂದು. ರಾಜ ಅದಕ್ಕೆ ಒಪ್ಕೊಳ್ತಾನೆ. ಅವನ ಸಿಟ್ಟು ಕೆಳಗೆ ಬಂತಂದರೆ ಸಿಟ್ಟು ಇಳಿಯಿತು. ಅವನಿಗೆ ಸಿಟ್ಟು ಸ್ವಲ್ಪ ಮರೆಯಾಯಿತು. ಶಪಿಸಲೆಂದು ಅಭಿಮಂತ್ರಿಸಿ ಬೊಗಸೆಯಲ್ಲಿ ನೀರು ಇಟ್ಕೊಂಡಿದ್ನಲ್ಲ ಅವನು, ಅದನ್ನು ಹಾಗೆ ಕೈ ಬಿಟ್ಬಿಡ್ತಾನೆ. ದೂಷಿತ ಜಲವು, ಅವನದನ್ನು ಏನೋ ಅಂದ್ಕೊಂಡು ಅಂತ ಇಟ್ಕೊಂಡಿದ್ನಲ್ಲ ಆ ನೀರು, ಆ ದೂಷಿತ ಜಲ ಏನಾಯಿತು ಅವನ ಪಾದದ ಮೇಲೆ ಬಿತ್ತು. ತಕ್ಷಣ ಅವನ ಪಾದಗಳೆಲ್ಲ ಕಪ್ಪಾಗ್ಬಿಟ್ಟು ಅವನು ಕಲ್ಮಶಪಾದನೆಂಬ ಹೆಸರಿನ ಬ್ರಹ್ಮರಾಕ್ಷಸ ಆಗ್ಬಿಟ್ಟ. ನೋಡಿ, ಯಾರಿಗೂ ಏನೋ ಮಾಡೋಕ್ಕೋದ್ರೆ ನಮಗೆ ಆಗುತ್ತೆ ಇದು ಅಂತಲ್ವ. ಆಗ ಪತಿವ್ರತೆಯಾದ ರಾಜಮಹಿಷಿ ಮದಯಂತಿಯು ತಟ್ಟನೆ ವಸಿಷ್ಠ ಋಷಿಗಳ ಪಾದ ಹಿಡಿದು, ಮಹಾಮುನಿಗಳೇ, ಇದರಲ್ಲಿ ನಮ್ಮ ತಪ್ಪು ಎಳ್ಳಷ್ಟೂ ಇರಲಿಲ್ಲ. ತಾವು ತ್ರಿಕಾಲ ಜ್ಞಾನಿಗಳು, ಸ್ವಲ್ಪ ಯೋಚಿಸಿ ನೋಡಿದ್ದರೆ ಇದರ ಸತ್ಯಾಸತ್ಯತೆ ತಾನೇ ಅರ್ಥವಾಗ್ತಾ ಇತ್ತು. ಆದರೆ ನಾವು ದುರ್ದೈವಿಗಳಾಗಿದ್ದೇವೆ. ಅಜ್ಞರಾದ ನಮ್ಮನ್ನು ಉದ್ಧಾರಗೊಳಿಸಿರಿ. ನೀವೇ ಮುನಿದರೆ ಮಕ್ಕಳಂತಿರುವ ನಾವು ಇನ್ನಾರ ಮೊರೆ ಹೋಗೋಣ ಗುರುದೇವ ಅಂತ ಪ್ರಶ್ನೆ ಮಾಡ್ತಾಳೆ. ಅವಳ ವಿನಯ ಪೂರ್ವಕ ಮಾತುಗಳಿಂದ ವಸಿಷ್ಠರ ಕೋಪವೂ ಕೂಡ ಶಾಂತವಾಗುತ್ತೆ. ಅವರು ಜ್ಞಾನ ದೃಷ್ಟಿಯಿಂದ ನೋಡಿದಾಗ ಇದರಲ್ಲಿ ರಾಜನದ ಏನೂ ತಪ್ಪಿಲ್ಲ ಅಂತ ಗೊತ್ತಾಗತ್ತೆ. ಅವರು ಜ್ಞಾನ ದೃಷ್ಟಿಯಿಂದ, ದಿವ್ಯ ದೃಷ್ಟಿಯಿಂದ ನೋಡ್ತಾರೆ. ಅಷ್ಟರಲ್ಲಿ ಶಾಪ ಕೊಟ್ಟಾಯ್ತಲ್ಲ, ಶಾಪ ಕೊಟ್ಟ ಮೇಲೆ ಏನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಲ್ಲ, ಮುಗಿದು ಹೋಗಿರುತ್ತೆ. ಆದ ಕಾರಣ ವಸಿಷ್ಠ ಮಹರ್ಷಿಗಳು ಆ ಸಾಧ್ವಿಗೆ, ತಾಯಿ ಚಿಂತಿಸಬೇಡ, ಕೇವಲ 12 ವರ್ಷಗಳ ಅವಧಿಗೆ ಮಾತ್ರ ನಿನ್ನ ಗಂಡ ರಾಕ್ಷಸನಾಗಿರ್ತಾನೆ, ಮತ್ತೆ ಪುನಃ ರಾಜನಾಗಿ ಮರಳಿ ಬರ್ತಾನೆ ಅಂತ ಅದು ಒಂದು ಹೇಳ್ತಾನೆ. ಮುನಿ ಶಾಪದಿಂದ ರಾಕ್ಷಸನಾದ ರಾಜನು ವನಾಂತರಕ್ಕೆ ತೆರಳಿ ಅಲ್ಲಿ ತನ್ನ ಮನ ಬಂದಂತೆ ಚಲಿಸಹತ್ತಿದನು. ಪಶು ಪಕ್ಷಿ ಕ್ವಚಿತ್ತಾಗಿ ಸಿಗುವ ಮನುಷ್ಯ ಪ್ರಾಣಿಗಳನ್ನು ಸಹಿತ ಮುರಿದು ತಿನ್ನುತ್ತಾ ರಾಕ್ಷಸ ಆಗಿದ್ದಾನೆ, ಬ್ರಹ್ಮರಾಕ್ಷಸ ಆಗಿದ್ದಾನಲ್ಲ. ಎಲ್ಲ ಕಾಲ ಕಳೀತಾ ಇರ್ತಾನೆ, ಸಿಕ್ಕಿದ್ದೆಲ್ಲ ತಿನ್ಕೊಂಡು. ಇದೇ ರೀತಿಯಾಗಿ ಕಾಲ ಕಳೀತಾ ಇರುವಾಗ ಒಂದಿನ ಅರಣ್ಯದಲ್ಲಿ ದಾರಿ ಹಿಡಿದು ಹೋಗುತ್ತಿದ್ದ ಬ್ರಾಹ್ಮಣ ದಂಪತಿಗಳು ಒಂದು ಕಣ್ಣಿಗೆ ಬಿದ್ದರು. ಕೂಡಲೇ ರಾಕ್ಷಸ ಏನು ಮಾಡ್ದ, ಆಹಾ ಅಂತ ಜಿಂಕೆನ ಕಂಡ ಹುಲಿ ಹೇಗೆ ಜಿಗಿಯತ್ತಲ್ಲ ಆ ಥರ ಠಕ್ ಅಂತ ಆ ಬ್ರಾಹ್ಮಣನ ಕೊಂದು ತಿನ್ನೋಕ್ಕೋಸ್ಕರ ಎಳ್ಕೊಂಡು ಕರ್ಕೊಂಡು ಹೋಗೋದು ಮಾಡ್ತಾನೆ. ಕೂಡಲೇ ಸಾಧ್ವಿಯಾದ ಬ್ರಾಹ್ಮಣ ಪತ್ನಿಯು ರಾಕ್ಷಸನ ಪಾದಗಳನ್ನು ಹಿಡ್ಕೊಂಡು, ಮಹಾರಾಜ, ನನ್ನ ಮುತ್ತೈದೆತನವನ್ನು ಕಾಯುವುದಕ್ಕಾಗಿ ನನ್ನ ಪತಿಗೆ ಜೀವದಾನ ಕೊಡು ಅಂತ ಕರಗುವಂತೆ ಶೋಕಿಸುತ್ತ ದೈನ್ಯದಿಂದ ಕೇಳ್ಕೊಳ್ತಾಳೆ. ಆದರೆ ರಾಕ್ಷಸ ಅವನು ಹೃದಯ ಇರಬೇಕಲ್ಲ, ಆ ಥರ ಅವಳ ಮಾತಿಗೆ ಲಕ್ಷಣೆ ಕೊಡೋದಿಲ್ಲ. ಬ್ರಾಹ್ಮಣನನ್ನು ಕೊಂದುಬಿಟ್ಟು ತಿನ್ನಕ್ಕೆ ಶುರು ಮಾಡಿಬಿಡ್ತಾನೆ. ಆ ಸತಿಯ ತಾಪ ಕೋಪಗಳು ಶಾಪವಾಗಿ ಪರಿವರ್ತನೆಗೊಂಡವು. ಕ್ರೂರ ರಾಕ್ಷಸ, ನೀನು ಸೂರ್ಯವಂಶದ ರಾಜನಾಗಿದ್ದು ಮುನಿ ಶಾಪದಿಂದ ರಾಕ್ಷಸ ಜನ್ಮ ಪಡೆದಿದ್ದೀಯಾ? ಶಾಪಾವಧಿಯ 12 ವರ್ಷಗಳು ಪೂರ್ತಿ ಆಗತ್ತಲ್ಲ, ನೀನು ಮತ್ತೆ ರಾಜ ಆಗಬೇಕಿತ್ತಲ್ಲ. ಅದಾದ ತಕ್ಷಣ ನಿನಗೆ ಮತ್ತೆ ನರದೇಹ ಪ್ರಾಪ್ತವಾಗಬಹುದು. ಆದರೆ ಅನಂತರ ನೀನು ಎಂದು ನಿನ್ನ ಸತಿಯೊಂದಿಗೆ ರಮಿಸುವೆಯೋ ಅಂದೇ ನಿನಗೆ ಮರಣ ಉಂಟಾಗಲಿ ಅಂತ ಶಾಪ ಕೊಟ್ಬಿಟ್ಲು. ಪತಿವಿಯೋಗ ನೋಡಿ, ಎಷ್ಟು ಅವಳಿಗೆ ಪಾಪ ದುಃಖ, ಈ ಥರ ಶಾಪ ಕೊಟ್ಬಿಟ್ಲು. ಮತ್ತು ಆ ರಾಕ್ಷಸನು ತಿಂದು ಬಿಟ್ಟ ತನ್ನ ಗಂಡನ ದೇಹದ ಅವಶೇಷಗಳನ್ನೆಲ್ಲ ಒಂದುಗೂಡಿಸ್ಕೊಂಡು
ಪಾಪ ಆ ಅಡವಿಯಲ್ಲಿಯೇ ಅಗ್ನಿ ಸಂಸ್ಕಾರ ಮಾಡಿ ಅದೇ ಅಗ್ನಿಯಲ್ಲಿ ತಾನೂ ಸಹ ಸತಿಯಾಗಿ ಸಹಗಮನ ಮಾಡಿಬಿಡ್ತಾಳೆ. ಮುಂದೆ ಕೆಲ ದಿನಗಳು ಉರುಳಲು ರಾಜನ ಶಾಪದ ಅವಧಿ ಮುಗಿಯುತ್ತೆ. ಅವನು ರಾಕ್ಷಸ ರೂಪ ಎಲ್ಲ ಹೋಗಿ ಪುನಃ ರಾಜನಾಗಿ ಮಾರ್ಪಟ್ಟು ತನ್ನ ರಾಜಧಾನಿಗೆ ಬರ್ತಾನೆ. ರಾಜ ಆಗಮನಿಸಿದನು ಕಂಡಿದ್ದ ಸತಿ ಮದಯಂತಿಗೆ ತುಂಬ ಆನಂದವಾಗತ್ತೆ. ಅವಳು ಆತುರತೆಯಿಂದ ಪತಿಯ ಹತ್ರ ಬರ್ತಾಳೆ. ರಾಜನು ಅವಳಿಗೆ ತನ್ನಿಂದ ಆದ ಬ್ರಾಹ್ಮಣ ಹತ್ಯೆಯ ವಿಷಯ ತಿಳಿಸಿದ್ದಲ್ಲದೆ ತಾನು ರಾಣಿಯೊಂದಿಗೆ ಸಂಗ ಮಾಡಿದರೆ ಮರಣ ಉಂಟಾಗಲೆಂದು ಬ್ರಾಹ್ಮಣ ಸ್ತ್ರೀ ಶಾಪ ಕೊಟ್ಟಿದ್ದನ್ನು ಸಹ ಹೇಳ್ತಾನೆ. ಈ ವಿಷಯ ಕೇಳಿ ಮದಯಂತಿ ತುಂಬ ದುಃಖಿತಳಾಗ್ತಾಳೆ. ಇನ್ನು ಮೇಲೆ ಜೀವಂತ ಶವದಂತೆ ಬಾಳೋದಕ್ಕಿಂತ ವಿರಕ್ತಳಾಗಿ ಪ್ರಾಣ ಕಳೆದುಕೊಳ್ತೀನಿ ಅಂತ ಹೇಳಿ ನಿಮಗೆ ಸಂತಾನ ಭಾಗ್ಯವೂ ಇಲ್ಲ, ಇನ್ನು 12 ವರ್ಷ ಕಷ್ಟಪಟ್ಟರು ದೈವಕ್ಕೆ ನಿಮ್ಮ ಮೇಲೆ ಕರುಣೆ ಬರಲೇ ಇಲ್ವಲ್ಲ ಅಂತ ತುಂಬ ದುಃಖಪಟ್ಟು ಶೋಕಿಸಕ್ಕೆ ಶುರು ಮಾಡ್ತಾಳೆ. ರಾಣಿಯ ಮಾತುಗಳಿಂದ ರಾಜನಿಗೆ ಅತೀವ ದುಃಖವೆನಿಸಿ ಕಣ್ಣೀರು ಕೋಡಿಯಾಗಿ ಹರಡತ್ತೆ, ಅದು ಹರಿಯತೊಡಗತ್ತೆ. ಈ ಪಾಪ ಪರಿಹಾರಕ್ಕೆ ಇನ್ನೇನು ಉಪಾಯ ನಾನು ಕೈಗೊಳ್ಳಲಿ ಅಂದ್ಕೊಂಡು ಚಿಂತೆ ಮಾಡ್ತಾ ಇರ್ತಾನೆ. ತನ್ನ ಮಂತ್ರಿ ಪುರೋಹಿತರನ್ನ ಕರೆಸಿ ಹೇಳ್ತಾನೆ, ಬ್ರಹ್ಮಹತ್ಯೆಯ ಪಾಪದಿಂದ ನನಗೆ ವಿಮುಕ್ತಿ ಆಗುವುದೆಂತು ಯಾವಾಗ ವಿಮುಕ್ತಿ ಅಂತ ಸಮಾಲೋಚನೆ ನಡೆಸ್ತಾನೆ. ಅವರು ವಿಚಾರಿಸಿ, ನೀವು ದಂಪತಿಗಳಿಬ್ರು ವಿದ್ಯುಕ್ತವಾಗಿ ಭಾರತದಲ್ಲಿರುವ ತೀರ್ಥಯಾತ್ರೆಗಳನ್ನೆಲ್ಲ ಮುಗಿಸಿದ ಮೇಲೆ ನಿಮ್ಮ ಶಾಪ ಪರಿಹಾರ ಆಗತ್ತೆ ಅಂತ ಎಲ್ಲರೂ ಒಮ್ಮತದಿಂದ ಹೇಳ್ತಾರೆ. ಹಿರಿಯರು ಜ್ಞಾನಿಗಳು ಆದ ಪುರೋಹಿತರು ಹೇಳಿದ ಮಾತಿನ ಮೇಲೆ ಒಂದು ವಿಶ್ವಾಸವಿಟ್ಟು ರಾಜ ದಂಪತಿಗಳು ತೀರ್ಥಯಾತ್ರೆಗೆ ಹೋಗ್ತಾರೆ. ಪ್ರತಿ ಕ್ಷೇತ್ರದಲ್ಲಿಯೂ ಶಾಸ್ತ್ರೋಕ್ತ ಪದ್ಧತಿಯಂತೆ ಸ್ನಾನ ಪೂಜೆ ಮಾಡ್ತಾ ಸಂಚರಿಸ್ತಾ ಇರ್ತಾರೆ. ರಾಜ ಹೀಗೆ ಹಲವಾರು ತೀರ್ಥಗಳನ್ನು ಸಂಚರಿಸ್ತಿದ್ರು. ಬ್ರಹ್ಮಹತ್ಯೆ ಪಾಪ ಹೆಂಗೆ ಅಂದರೆ ಅವನ ಬೆನ್ನು ಬಿಡದೆ ಹಿಂದೆ 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 ಬರ್ತಾ ಇರೋ ಥರನೇ ಅನ್ಸಕ್ಕೆ ಶುರು ಆಯಿತು, ಭಾಸವಾಗ್ತಾ ಇತ್ತು ಅವನಿಗೆ. ಚಿಂತೆ ನಿರಾಶೆಗಳಿಂದ ಬಳಲಿದ ರಾಜನು ತನ್ನ ಸತಿಯೊಂದಿಗೆ ಸಂಚರಿಸುತ್ತಾ ಮಿಥಿಲಾ ನಗರಕ್ಕೆ ಬರ್ತಾನೆ. ಮಾರ್ಗಯಾಸದಿಂದ ಬಳಲಿದ ದಂಪತಿಗಳು ಪಟ್ಟಣದ ಹೊರವಲಯದಿರುವ ಒಂದು ಮರದ ಕೆಳಗೆ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರುವಾಗ ರುದ್ರನಂತೆ ಜಟಾಭಸ್ಮದಾದಿ ರುದ್ರಾಕ್ಷಿಗಳೊಂದಿಗೆ ಕಂಗೊಳಿಸುತ್ತಿದ್ದ ಗೌತಮರೆಂಬ ಮಹರ್ಷಿಗಳು ತಮ್ಮ ಸಹಚರರಾದ ಇತರ ಋಷಿಗಳೊಂದಿಗೆ ಮಾತನಾಡ್ತಾ ಅಲ್ಲಿಗೆ ಬಂದರು. ಗೌತಮರು ಕಾಣಿಸಿದ್ರು ಅಲ್ಲಿ. ಗೌತಮ ಋಷಿಯನ್ನು ಕಂಡೊಡನೆ ರಾಜದಂಪತಿಗಳಿಬ್ಬರು ಆತರದಿಂದ ಹೋಗಿ ಬಹು ಶ್ರದ್ಧೆಯಿಂದ ಅವರಿಗೆ ನಮಸ್ಕಾರ ಮಾಡ್ತಾರೆ. ಆಗ ಗೌತಮರು ರಾಜನನ್ನು ಗುರುತಿಸಿ ಹೇಳ್ತಾರೆ, ಅವನ ಮೇಲೆ ತಮ್ಮ ಕರುಣಾ ಕಟಾಕ್ಷ ಬೀರಿ ಆತನ ಯೋಗಕ್ಷೇಮ ವಿಚಾರಿಸಿದ್ರು. ಏನು ಮಹಾರಾಜ, ನಿನ್ನ ರಾಜ್ಯವೇನಾಯಿತು? ನೀನು ಹೀಗೆ ಚಿಂತಾಯುಕ್ತ ಮುಖದಿಂದ ಅರಣ್ಯವಾಸಿಯಾಗಿ ತಿರುಗ್ತಾ ಇದೆಯಲ್ಲ, ಏನು ಕಾರಣ ಅಂತ. ಆಗ ರಾಜ ತುಂಬ ಖಿನ್ನವದನಾಗಿ ತನಗೆ ವಿನಾಕಾರಣವಾಗಿ ವಸಿಷ್ಠ ಮಹರ್ಷಿಗಳಿಂದ ಆದ ಶಾಪವನ್ನು, ಆಮೇಲಿಂದ ಶಾಪದಂತೆ ಒಂದು ಬ್ರಹ್ಮರಾಕ್ಷಸ ಆಗಿದ್ದು, ಬ್ರಹ್ಮರಾಕ್ಷಸನಾಗಿ ಸಂಚರಿಸ್ತಿರುವಾಗ ಪುನಃ ತನ್ನಿಂದ ಬ್ರಾಹ್ಮಣ ಹತ್ಯೆ ನಡೆದಿದ್ದು, ಬ್ರಾಹ್ಮಣ ಪತ್ನಿ ಕೊಟ್ಟ ಒಂದು ಶಾಪ ಎಲ್ಲವನ್ನು ವಿವರವಾಗಿ ತಿಳಿಸ್ತಾನೆ. ಮತ್ತು ಆ ಪಾಪದ ಪರಿಮಾರ್ಜನೆಗಾಗಿ ತಾನು ಗುರು ಹಿರಿಯರ ಸೂಚನೆಯಂತೆ ತೀರ್ಥಯಾತ್ರೆ ಕೈಗೊಂಡು ಹೀಗೆ ಅಲೆದಾಡುತ್ತಿದ್ದೇನೆ ಅಂತ ಹೇಳ್ತಾನೆ. ಅಲ್ಲದೆ ಬಹು ಭಕ್ತಿಯಿಂದ ಕೈ ಮುಗಿದು ಹೇಳ್ತಾನೆ, ಭಗವಾನ್, ನಾನು ಈವರೆಗೆ ಅನೇಕ ತೀರ್ಥಗಳನ್ನ ಸಂಚರಿಸಿ ಯಾತ್ರೆ ಮಾಡಿದೆ, ಆದರೂ ಸಹಿತ ನನ್ನಿಂದಾದ ಮಹಾಪಾಪ ನಾಶನೇ ಆಗಲಿಲ್ಲ. ಭಯಂಕರ ರೂಪದಿಂದ ನನ್ನನ್ನು ಬೆಂಬೆತ್ತಿ ಭಯಪಡಿಸ್ತಾ ಇದೆ. ಇಂದು ನನ್ನ ಸುದೈವ ತಮ್ಮಂತಹ ಮುನಿಶ್ರೇಷ್ಠರ ಪುಣ್ಯ ದರ್ಶನವಾಯಿತು, ನನಗೆ ದರ್ಶನದ ಯೋಗ ಒದಗಿ ಬಂತು, ಇಂದಿಗೆ ನನ್ನ ಜನ್ಮ ಸಫಲವಾಯಿತು ಅಂತ ನುಡಿತ ಮುನಿವರಿಯರಿಗೆ ಮತ್ತೊಮ್ಮೆ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾನೆ. ಆಗ ಕರುಣಾಮೂರ್ತಿಗಳಾದ ಗೌತಮ ಮುನೀಶ್ವರರು ರಾಜನನ್ನ ಮೇಲೆಬ್ಬಿಸಿ ಸಂತೈಸ್ತಾ ಹೇಳ್ತಾರೆ, ರಾಜನ್, ನೀನಿನ್ನು ಭಯಪಡಬೇಡ, ನಿರಾಶೆಯ ಮಾತುಗಳನ್ನು ಆಡಬೇಡ, ಪರಮಾತ್ಮನನ್ನು ನಂಬು, ಆತನು ನಿನ್ನ ಉದ್ಧಾರ ಮಾಡಿಯೇ ಮಾಡ್ತಾನೆ. ನಿನ್ನ ಪಾಪನಾಶಕ್ಕಾಗಿ ಒಂದು ವಿಶಿಷ್ಟವಾದ ತೀರ್ಥವನ್ನು ಸೂಚಿಸುವೆ, ನೀನು ಗೋಕರ್ಣ ಕ್ಷೇತ್ರಕ್ಕೆ ಹೋಗು ಅಂತ ಹೇಳ್ತಾರಲ್ಲ. ಅಲ್ಲಿ ಸಾಂಬ ಶಿವನು ಆತ್ಮಲಿಂಗ ರೂಪದಲ್ಲಿ ಸ್ವರೂಪದ ಸದಾ ವಾಸ ಮಾಡ್ತಾನೆ. ಅಲ್ಲಿಗೆ ಹೋಗಿ ಬಂದರೆ ಬ್ರಹ್ಮ ಹತ್ಯೆ ಅಂತ ಮಹಾ ದೋಷವೂ ನಾಶವಾಗುವುದು ಅಂತ ಹೇಳ್ತಾನೆ. ರಾತ್ರಿಯ ಗಾಢಾಂಧಕಾರವು ಚಂದ್ರನಿಂದಾಗಲಿ ದೀಪ ಹಚ್ಚುವುದರಿಂದಾಗಲಿ ಸಂಪೂರ್ಣ ನಾಶವಾಗುವುದಿಲ್ಲ. ಅದೇ ಸೂರ್ಯೋದಯವಾದರೆ ಮಾತ್ರ ಹೇಳ ಹೆಸರಿಲ್ಲದಂತೆ ಸಮೂಲ ನಾಶವಾಗುವುದು.
ಅದರಂತೆ ಎಲ್ಲ ತೀರ್ಥಯಾತ್ರೆಗಳು ಕ್ಷೇತ್ರಗಳಿಂದ ಹೋಗಿದೆಯಲ್ಲ, ಪಾಪವು ಸಮೂಲ ನಾಶವಾಗುವುದಿಲ್ಲ. ಗೋಕರ್ಣ ಮಾತ್ರ, ಗೋಕರ್ಣ ಕ್ಷೇತ್ರಕ್ಕೆ ಹೋಗು ನೀನು, ಅದು ಸಂಪೂರ್ಣವಾಗಿ ನಿನ್ನ ಪಾಪಗಳನ್ನೆಲ್ಲ ನಾಶ ಮಾಡುತ್ತೆ. ಮಾನವನಿಗೆ ಸಾವಿರಾರು ಬ್ರಹ್ಮ ಹತ್ಯೆಯ ಪಾಪಗಳು ಅಂಟಿಕೊಂಡಿದ್ದರೂ ಸಹ ಅವನು ಗೋಕರ್ಣ ಕ್ಷೇತ್ರದಲ್ಲಿ ಕಾಲಿಟ್ಟ ತಕ್ಷಣ ಅದೆಲ್ಲ ಸಂಪೂರ್ಣ ನಾಶವಾಗಿ ಅವನು ಶುದ್ಧಾತ್ಮನಾಗುವನು ಅಂತ ಹೇಳ್ತಾರೆ ಗೌತಮರು. ಒಟ್ಟಿನ ಮೇಲೆ ಗೋಕರ್ಣ ಕ್ಷೇತ್ರವೆಂದರೆ ಭೂ ಕೈಲಾಸವೇ ಸರಿ. ಸೊ ಗೋಕರ್ಣ ಅಂದರೆ ಭೂ ಕೈಲಾಸ. ಗಣಪತಿಯಿಂದ ಪ್ರತಿಷ್ಠಾಪಿಸಲ್ಪಟ್ಟ ಇವನ ಆತ್ಮಲಿಂಗವು, ಅಲ್ಲಿ ಶಿವನ ಆತ್ಮಲಿಂಗವು ಸದಾ ಜಾಗೃತ ಸ್ವರೂಪದಲ್ಲಿದೆ. ಸ್ವರ್ಗವಾಸಿಗಳಾದ ದೇವತೆಗಳೆಲ್ಲರೂ ಗೋಕರ್ಣ ಕ್ಷೇತ್ರದಲ್ಲಿ ಬಂದಿಳಿದಿದ್ದಾರೆ. ಬ್ರಹ್ಮ, ವಿಷ್ಣು, ಇಂದ್ರ ಸಹಿತವಾದ ಮರುದ್ಗುಣ ಗಣವು, ಸೂರ್ಯಚಂದ್ರಾದಿಗಳು, ಧ್ರುವ, ಅಪ, ಸೋಮ ಮುಂತಾದ ಅಷ್ಟವಸುಗಳು ಪೂರ್ವದ್ವಾರದಲ್ಲಿ ಒಳ್ಳೆ ಸಂತೋಷದಿಂದ ವಾಸವಾಗಿರುವರು. ಪಶ್ಚಿಮ ದ್ವಾರದಲ್ಲಿ ವರುಣ, ಚಂದ್ರಮೌಳಿ, ಗಂಗಾಂಬೆಯರು ವಾಸವಾಗಿರುವರು. ಮತ್ತು ಉತ್ತರ ದಿಕ್ಕಿನ ಬಾಗಿಲಿನಲ್ಲಿ ಕುಬೇರ, ವಾಯುದೇವ, ಭದ್ರಕಾಳಿ, ಬ್ರಾಹ್ಮಿ, ಮಹೇಶ್ವರಿ, ವೈಷ್ಣವಿಯರೇ ಮೊದಲಾದ ಸಪ್ತ ಮಾತೃಕೆಯರು, ಚಂಡಿ ಮುಂತಾದರು ಬಹುಭಕ್ತಿಯಿಂದ ನಿಂತಿರುವರು. ಅಲ್ಲದೆ ಚಿತ್ರರಥ, ವಿಶ್ವಾವಸು, ಚಿತ್ರಸೇನ ಮುಂತಾದ ಗಂಧರ್ವ ಸದಾ ತಮ್ಮ ಸಂಗೀತ ಸೇವೆಯನ್ನು ಮಹಾಬಲೇಶ್ವರನಿಗೆ ಅರ್ಪಿಸುತ್ತಾ ವಾಸವಾಗಿರುವರು. ಮಹಾಬಲೇಶ್ವರನ ಸಮ್ಮುಖದಲ್ಲಿ ರಂಭೆ, ಊರ್ವಶಿ, ಘೃತಾಚಿ, ಮೇನಕೆ ಮುಂತಾದ ಅಪ್ಸರೆಯರು ನರ್ತನಗೈಯುತ್ತಾ ಆನಂದಿಸುತ್ತಿರುವರು. ವಸಿಷ್ಠ, ವಿಶ್ವಾಮಿತ್ರ, ಕಣ್ವ, ಕಶ್ಯಪ, ಭಾರದ್ವಾಜ, ಜಾಯಿಮಿನಿ, ಜಾಬಾಲರೆಂಬ ಋಷೀಶ್ವರರು ಸತತವೂ ಮಹಾಬಲೇಶ್ವರನ ಪೂಜೆಗೈಯುತ್ತಾ ವಾಸವಾಗಿ. ನೋಡಿ ಎಷ್ಟು ಜನ ಇದರಲ್ಲಿ ಗೋಕರ್ಣ ಕ್ಷೇತ್ರದಲ್ಲಿ. ಅಲ್ಲದೆ ಕೃತು, ಅಂಗಿರಸರಂಥ ಬ್ರಹ್ಮರ್ಷಿಗಳು ಇಲ್ಲಿಯೇ ವಾಸವಾಗಿದ್ದಾರೆ. ನಾರದರು, ದಕ್ಷ ಬ್ರಹ್ಮ, ಸನಕ ಸನಾಂಧರು, ಸಾಧ್ಯರು, ದಂಡಧಾರಿಗಳಾದ ಸನ್ಯಾಸಿಗಳು, ನಿರ್ಗುಣ ಬ್ರಹ್ಮಚಾರಿಗಳು, ಗಂಧರ್ವ, ವಿದ್ಯಾಧರರು, ಅಷ್ಟವಸುಗಳು, ನಾಗತಕ್ಷಕರು, ಪಿಶಾಚಿ, ಬೇತಾಳರು, ಹೀಗೆ ಹಲವಾರು ಜನರು ಮಹಾಬಲೇಶ್ವರನನ್ನು ನಿತ್ಯ ಆರಾಧಿಸುತ್ತಾರೆ. ಭಕ್ತಿಯಿಂದ ಪೂಜಿಸಿ ಇಚ್ಛಿತ ವರಗಳನ್ನು ಪಡೆಯುತ್ತಾರೆ. ಈ ಬ್ರಹ್ಮಾಂಡ ಗೋಲಕದಲ್ಲಿ ಗೋಕರ್ಣ ಕ್ಷೇತ್ರಕ್ಕೆ ಸರಿಯಾದ ಕ್ಷೇತ್ರ ಮತ್ತೊಂದಿಲ್ಲ, ಸರಿಸಮನಾದ ಕ್ಷೇತ್ರ ಮತ್ತೊಂದಿಲ್ಲ. ಅಗಸ್ತ್ಯ, ಸನತ್ಕುಮಾರರು, ಪ್ರಿಯವೃತರೇ ಮೊದಲಾದ ರಾಜಕುಮಾರರು, ಅಗ್ನಿ, ಮನ್ಮಥ ಮುಂತಾದವರು ಅಲ್ಲಿ ವರಗಳನ್ನು ಪಡೆದಿದ್ದಾರೆ. ಶಿಸುಮಾರಿ, ಭದ್ರಕಾಳಿಯರು ತ್ರಿಕಾಲದಲ್ಲಿ ಮಹಾಬಲೇಶ್ವರನ ಪೂಜೆ ಮಾಡುವರು. ಆ ಕ್ಷೇತ್ರದಲ್ಲಿ ಗರುಡನು ಸರ್ಪಗಳನ್ನು ನುಂಗಲಾರನು. ವಿಭೀಷಣನ ಪೂಜೆಯಿಂದ ರಾವಣ, ಕುಂಭಕರ್ಣ ಮೊದಲಾದ ರಾಕ್ಷಸ ಕುಲವೇ ಅಲ್ಲಿ ವರ ಪಡೆಯಿತು. ಮಹಾಬಲೇಶ್ವರನ್ನು ಆರಾಧಿಸಿದವರೆಲ್ಲರೂ ಅಲ್ಲಿ ತಮ್ಮ ತಮ್ಮ ಹೆಸರುಗಳಿಂದ ಅಸಂಖ್ಯ ಅಂಗಗಳನ್ನು ಸ್ಥಾಪಿಸಿದ್ದಾರೆ. ಹೀಗಾಗಿ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಅಸಂಖ್ಯ ತೀರ್ಥಗಳು, ನಿರ್ಗುಣಲಿಂಗಗಳು ಗೋಚರವಾಗುತ್ತದೆ. ಎಲ್ಲ ಕಾರಣಗಳಿಂದ ಗೋಕರ್ಣ ಎನ್ನುವುದು ಅನುಪಮ ಕ್ಷೇತ್ರವಾಗಿದೆ ಅಂತ ಗೋಕರ್ಣ ಕ್ಷೇತ್ರದ ಮಹಿಮೆಯನ್ನು ಹೇಳ್ತಾರೆ ಗೌತಮ ಋಷಿಗಳು ಈ ರಾಜದಂಪತಿಗಳಿಗೆ. ಮಹಾಬಲೇಶ್ವರನು ಕ್ರಮವಾಗಿ ಕೃತಯುಗದಲ್ಲಿ ಶ್ವೇತವರ್ಣನು, ತ್ರೇತಾಯುಗದಲ್ಲಿ ಲೋಹಿತ ವರ್ಣದವನು ಅಂದರೆ ಕೆಂಪು ವರ್ಣದವನು, ದ್ವಾಪರ ಯುಗದಲ್ಲಿ ಪೀತ ಅಂದರೆ ಹಳದಿ ವರ್ಣದವನು, ಕಲಿಯುಗದಲ್ಲಿ ಕೃಷ್ಣ ಅಂದರೆ ಕಪ್ಪು ವರ್ಣದವನು ಆಗಿ ಗೋಚರಿಸುತ್ತಿರುವನು. ಸಪ್ತ ಪಾತಾಳಗಳವರೆಗೂ ಆತನ ವ್ಯಾಪ್ತಿ ಇದ್ದು, ಈ ಕಲಿಯುಗದಲ್ಲಿ ಆತನು ಮೃದುವಾಗಿದ್ದು ಸೂಕ್ಷ್ಮ ರೂಪದಿಂದ ತೋರುವನು. ಎಲೈ ರಾಜನೇ, ರವಿವಾರ, ಸೋಮವಾರ, ಬುಧವಾರಗಳಲ್ಲಿಯೂ, ಅಮಾವಾಸ್ಯೆ, ಸಂಕ್ರಮಣ ಮುಂತಾದ ಪರ್ವಕಾಲಗಳಲ್ಲಿಯೂ ಸಮುದ್ರ ಸ್ನಾನ ಮಾಡಿ ಈ ಕ್ಷೇತ್ರದಲ್ಲಿ ದೇವದರ್ಶನ ಪಡೆದು ದಾನ, ಧರ್ಮ, ವ್ರತ, ಹೋಮ, ಹವನ, ಶಿವಪೂಜೆ, ಅನ್ನಸಂತರ್ಪಣೆ ಮುಂತಾದವುಗಳನ್ನು ಸ್ವಲ್ಪೇ ಪ್ರಮಾಣದಲ್ಲಿ ಮಾಡಿದರೂ ಕೂಡ ಅನಂತ ಪುಣ್ಯ ಲಭಿಸುವುದು. ಮಾಘ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವ ಚತುರ್ದಶಿಯ ದಿನ ಅಂದರೆ ಶಿವರಾತ್ರಿಯ ದಿನ ಈ ಮಹಾಬಲೇಶ್ವರ ಲಿಂಗಕ್ಕೆ ಬಿಲ್ವ ಪೂಜೆ ಮಾಡಿದವರಂಥ ಪುಣ್ಯಶಾಲಿಗಳು ಬೇರೊಬ್ಬರಿಲ್ಲ. ಇಂಥ ಗೋಕರ್ಣ ಯಾತ್ರೆ ಮಾಡುವ ಭಾವಿಕರು ನಿಶ್ಚಯವಾಗಿಯೂ ಚತುರ್ವಿಧ ಪುರುಷಾರ್ಥಗಳನ್ನು ಪಡೆಯುವರು. ಇಲ್ಲಿ ಎಲ್ಲ ತೀರ್ಥಗಳಲ್ಲಿಯೂ ಮಿಂದು ಭಕ್ತಿಯಿಂದ ಮಹಾಬಲೇಶ್ವರ ಲಿಂಗವನ್ನು ಪೂಜಿಸುವವರು ತಮ್ಮ ಸಕಲ ಪಾಪಗಳಿಂದ ಮುಕ್ತರಾಗುವರು. ಈ ಪ್ರಕಾರ ಗೌತಮ ಮುನಿಗಳು ಆ ರಾಜನಿಗೆ ಗೋಕರ್ಣ ಕ್ಷೇತ್ರದ ಮಹತ್ವವನ್ನು ತಿಳಿಸಲಾಗಿ ಅದಕ್ಕೆ ರಾಜನು ಭಕ್ತಿಯಿಂದ ಕೈ ಮುಗಿದು, ಸ್ವಾಮಿ, ತಾವು ಹೇಳಿದಂತಹ ಗೋಕರ್ಣ ಕ್ಷೇತ್ರದ ಮಹಿಮೆಯಿಂದ ನನ್ನ ದೋಷವು ನಿವಾರಣೆಯಾಗುವುದೆಂಬ ವಿಶ್ವಾಸ ನನಗೀಗ ಮೂಡಿದೆ. ಈ ಮೊದಲು ನನ್ನಂತಹ ಅನೇಕ ಪಾಪಿಗಳು ಈ ಕ್ಷೇತ್ರದಿಂದ ಉದ್ಧಾರವಾಗಿರಬಹುದು. ನನಗೆ ಅಂಥ ಯಾವುದಾದರೊಂದು ಉದಾಹರಣೆಯನ್ನು ಹೇಳುವ ಕೃಪೆಯಾಗಬೇಕು ಅಂತ ವಿನಯದಿಂದ ಕೇಳ್ಕೊಳ್ತಾನೆ. ಗೋಕರ್ಣ ಮಹಿಮೆ ಕೇಳಿದ್ದಾಯಿತು, ಕ್ಷೇತ್ರದ ಮಹಿಮೆ.
ಆಮೇಲೆ ಆಯಿತು, ನಾನಲ್ಲಿ ಹೋದರೆ ನನ್ನ ಪಾಪಕರ್ಮಗಳೆಲ್ಲ ನಾಶವಾಗುತ್ತೆ ಅಂತ ಗೊತ್ತಾಯಿತು. ಆದರೂ ಈ ರೀತಿ ಆಗಿದ್ದು ಯಾವುದಾದ್ರೂ ಒಂದು ನಿದರ್ಶನ, ಉದಾಹರಣೆ ಕೊಡಿ ಮಹರ್ಷಿಗಳೇ ಅಂತ ಕೇಳ್ತಾನೆ. ಈಗ ಗೌತಮ ಮುನಿಗಳು ಹೇಳ್ತಾರೆ. ಆ ರಾಜನ ಕುತೂಹಲವನ್ನು ಕಂಡು ಗೌತಮ ಮುನಿಗಳು ಹೇಳ್ತಾರೆ, ರಾಜ, ಒಂದು ಸಲ ನಾವು ಸ್ವತಃ ಗೋಕರ್ಣ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಘಟಿಸಿದ ಒಂದು ವಿಚಿತ್ರ ವಿಷಯವನ್ನೇ ನಾನೀಗ ಉದಾಹರಣೆಯಾಗಿ ಹೇಳ್ತೇನೆ, ಲಕ್ಷ್ಯ ಕೊಟ್ಟು ಕೇಳು ಅಂತ. ಆ ದಿನ ನಾವು ಗೋಕರ್ಣ ಕ್ಷೇತ್ರಕ್ಕೆ ಮಹಾಶಿವರಾತ್ರಿ ಆಚರಣೆ ಮಾಡಕ್ಕೆ ಹೋಗಿದ್ವಿ. ಮಹಾಬಲೇಶ್ವರನ ದರ್ಶನ, ಪೂಜೆ ಎಲ್ಲ ತೀರಿಸ್ಕೊಂಡು ಮರುದಿನ ಮಧ್ಯಾಹ್ನ ಒಂದು ಮರದ ಕೆಳಗೆ ಕುತ್ಕೊಂಡಿದ್ವಿ. ಸೂರ್ಯನ ಮೇಲೇರಿದಂತೆ ಮಾಘ ಮಾಸದ ಬಿಸಿಲು ಪ್ರಖರವಾಗುತ್ತೋ, ಬಿಸಿಲು ಹೆಚ್ಚಾಗ್ತಾ ಹೋಯಿತು. ಮಹಾಶಿವರಾತ್ರಿಗಾಗಿ ದೂರ ದೂರದ ಬಹಳಷ್ಟು ಜನ ಯಾತ್ರಿಕರಲ್ಲಿ ಬಂದಿದ್ರು. ಇಂಥ ಸಮಯದಲ್ಲಿ ನಾವು ಕೂತ್ಕೊಂಡಿದ್ವಲ್ಲ, ಆ ಸ್ಥಳದಿಂದ ಸ್ವಲ್ಪ ದೂರದಲ್ಲಿ ಓರ್ವ ರೋಗಿಷ್ಠಳಾದ ಚಂಡಾಲ ಸ್ತ್ರೀಯು ಬೀಳುತ್ತೇಳುತ್ತಾ ನಿತ್ರಾಣಲಾದವಳಂತೆ ಬರುತ್ತಾ ಇರೋದನ್ನು ನಾವು ಕಂಡೆವು. ರೋಗ ಅವಳಿಗೆ, ಬೀಳ್ತಾ ಹೇಳ್ತಾ ಏನೂ ಶಕ್ತಿ ಇಲ್ಲ, ನಿತ್ರಾಣವಾಗಿಬಿಟ್ಟಿದ್ದಾಳೆ, ಬರ್ತಾ ಇದ್ಲು. ತುಂಬ ವಯಸ್ಸಾಗಿತ್ತು, ಅವಳು ಮುಪ್ಪಿನವಳಾಗಿದ್ಲು. ಅಲ್ಲದೆ ಕಣ್ಣು ಸಹ ಕಾಣಿಸ್ತಾ ಇರಲಿಲ್ಲ, ಕುರುಡಿಯೂ ಅಷ್ಟೇ, ಜೊತೆಗೆ ಕುಷ್ಠರೋಗವೂ ಸಹ ಇತ್ತು. ಅವಳ ಕಂಗೆಟ್ಟ ಮುಖ ನೋಡಿದರೆ ಇವಳು ಊಟ ಆಹಾರ ನಿದ್ರೆ ಇಲ್ಲದೆ ತುಂಬ ಬಳಲಿದಾಳೆ ಅಂತ ನೋಡಿದ ಕೂಡಲೇ ಯಾರು ನೋಡಿದ್ರು, ಮುಖ ನೋಡಿದ್ರೆ ಗೊತ್ತಾಗ್ತಾ ಇತ್ತು. ಅವಳ ದೇಹ ಹೆಂಗಾಗಿತ್ತು ಅಂದರೆ ಎಲ್ಲ ಗಾಯಗಳು, ಕೀವು, ರಕ್ತ ಸೋರ್ತಾ ಇತ್ತು. ಏನಾಗತ್ತೆ, ಆ ಹುಳಗಳು ಬಿದ್ದಿರತ್ತಲ್ಲಿ, ಅಷ್ಟು ದುರ್ಗಂಧಮಯವಾಗಿ ನಾರ್ತಾ ಇತ್ತು. ಅಲ್ಲದೆ ಗಂಡಮಾಲೆ ರೋಗ, ಕಫ ಮುಂತಾದ ಎಲ್ಲ, ಯಾವ ರೋಗ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಅಷ್ಟೆಲ್ಲ ರೋಗಗಳು ಅವಳಲ್ಲಿ ವಾಸವಾಗಿತ್ತು. ಹಲ್ಲುಗಳೆಲ್ಲ ಬಿದ್ದು ಹೋಗಿತ್ತು. ಹೊದಿಯೋದಕ್ಕೆ ಒಂದು ವಸ್ತ್ರ ಕೂಡ ಅವಳ ಹತ್ರ ಇರಲಿಲ್ಲ. ಬಿಸಿಲಿನ ತಾಪ ತಾಳಲಾರದೆ ಅವಳ ಪ್ರಾಣ ಕುತ್ತಿಗೆಗೆ ಬಂದುಬಿಟ್ಟಿತ್ತು. ಸರ್ವಾಂಗ ಶೂಲೆಯಿಂದ ತತ್ತರಿಸುತ್ತಾ ಆ ವಿಧವೆಯಾದ ಚಾಂಡಾಲಿನಿಯು ನಾವು ಕುಳಿತ ಮರದ ನೆರಳಿಗೆ ಬಂದು ನೆಲಕ್ಕುರುಳಿ ಪ್ರಾಣ ಮೇಲೆ ಹೇಳ್ತಾನೆ, ರಾಜ, ಇಷ್ಟು ಹೇಳ್ದೆ, ಮುಂದೆ ಕೇಳು, ಮುಂದೆ ಏನು ಘಟನೆ ಆಯಿತು ಅಂತ. ತುಂಬ ವಿಸ್ಮಯಕಾರಿಯಾಗಿದೆ. ಏಕೆಂದರೆ ಆ ಚಾಂಡಾಲಿನಿಯು ಪ್ರಾಣ ಬಿಟ್ಟ ಕೂಡಲೇ ಒಂದು ದಿವ್ಯವಾದ ಪುಷ್ಪಕ ವಿಮಾನ ಆಕಾಶದಿಂದ ಬಂತು. ಆ ವಿಧವೆಯ ಶವದ ಹತ್ತಿರನೇ ಇಳಿತಂತೆ ಒಂದು ಪುಷ್ಪಕ ವಿಮಾನ. ಆ ವಿಮಾನದಲ್ಲಿ 4 ಜನ ತ್ರಿಶೂಲ ಕಠ್ವಾಂಗಗಳಿಂದ ಸುಸಜ್ಜಿತರಾದ ಬಲಶಾಲಿಗಳಾದ ಶಿವದೂತರಿದ್ದರು. ಕಿರೀಟ ಕುಂಡಲಗಳನ್ನು ಧರಿಸಿದ ಆ ತೇಜಸ್ವಿಗಳಾದ ಶಿವದೂತರು ವಿಮಾನದಿಂದ ಇಳಿದ ಕೂಡಲೇ ನಾವು ಅವರ ಸಮೀಪಕ್ಕೆ ಹೋಗಿ, ನೀವು ಈಗ ಇಲ್ಲಿಗೆ ಯಾತಕ್ಕಾಗಿ ಬಂದಿದ್ರಿ ಅಂತ ಕೇಳಿದ್ವಿ. ಅದಕ್ಕೆ ಅವ್ರು ಹೇಳಿದ್ರು, ಈ ಚಾಂಡಾಲಿನಿಯನ್ನು ನಾವು ಕೈಲಾಸಕ್ಕೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೇವೆ ಅಂತ. ಅವರ ಉತ್ತರ ಕೇಳಿ ನಮಗೆ ತುಂಬ ಆಶ್ಚರ್ಯ ಅನ್ನಿಸ್ತು. ನೀವು ಈ ನೀಚ ಚಾಂಡಾಲಿಯನ್ನು ಅಲ್ಲದೆ ಅನೇಕ ಪಾಪ ಮಾಡಿದವಳನ್ನ ಇಂಥ ದಿವ್ಯ ವಿಮಾನದಲ್ಲಿ ಕೂಡಿಸ್ಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಿದ್ದೀರಾ? ಒಳ್ಳೆ ನಾಯಿಯನ್ನು ಪಲ್ಲಕ್ಕಿಯಲ್ಲಿ ಕೂಡಿಸ್ಕೊಂಡು ಹೋಗ್ತಾರಲ್ಲ, ಆ ಥರ ಆಗಲ್ವಾ ಇವಳನ್ನ ಕರ್ಕೊಂಡು ಹೋದರೆ? ಯಾಕೆಂದರೆ ಇವಳು ಹುಟ್ಟಿದಾಗಿಂದ ಇಲ್ಲಿವರೆಗೆ ಕೇವಲ ಪಾಪ ಕೃತ್ಯಗಳನ್ನೇ ಮಾಡ್ತಾ ಬರ್ತಾ ಇದ್ದಾಳೆ. ಅಲ್ಲದೆ ಅವಳಿಗೆ ಶಿವಜ್ಞಾನ ಸಹ ಇಲ್ಲ, ತಪಸ್ಸನ್ನೂ ಆಚರಿಸಿಲ್ಲ, ಸತ್ಯ, ದಯೆ, ದಾನ, ಧರ್ಮ ಎನ್ನುವ ಕಾರ್ಯಗಳ ಪರಿಚಯನೇ ಇಲ್ಲ ಇವಳಿಗೆ. ಹಗಲಿರುಳು ಜೀವ ಹಿಂಸೆ ಮಾಡಿ ಪಶುಮಾಂಸ ಭಕ್ಷಣೆ ಮಾಡೋದೇ ಇವಳ ಊಟವಾಗಿತ್ತು. ಇವಳು ಎಂದೂ ಶಿವಮಂತ್ರ ಜಪಿಸಿದವಳಲ್ಲ, ವ್ರತ ಮಾಡಿಲ್ಲ, ಉಪವಾಸ ಮಾಡಿದವಳಲ್ಲ, ತೀರ್ಥಯಾತ್ರೆ ಮಾಡಿದವಳಲ್ಲ. ಅದಕ್ಕಾಗಿಯೇ ಇವಳ ಮೈ ತುಂಬ ಕುಷ್ಠರೋಗ ಬಂದಿದೆ, ಕೀವು, ರಕ್ತ, ಹೊಲಸು ನಾರ್ತಾ ಇದೆ. ಇಂಥ ಪಾಪಿಷ್ಟ ದುರಾಚಾರಿಯಾದ ಚಾಂಡಾಲಿನಿಯನ್ನು ನೀವು ಸದಾ ಪೀಡಿತಳಾಗಿ ಬದುಕಿದ್ಲಲ್ಲ, ಇಂಥವಳನ್ನ ದಿವ್ಯವಾದ ವಿಮಾನದಲ್ಲಿ ಕೂರಿಸ್ಕೊಂಡು ಶಿವಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ ಅಂದರೆ ಏನು ಕಾರಣ ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಶಿವದೂತರು ಹೇಳ್ತಾರೆ, ನಮಗೆ ಈ ಥರ ಶಿವದೂತರು ಗೌತಮ ಋಷಿ ಮತ್ತು ಅವ್ರ ಜೊತೆ ಇರೋರಿಗೆ ಹೇಳ್ತಾರಂತೆ, ಒಂದು ಏನಾಯಿತು ಅವಳಿಗೆ ಅಂತ ಹೇಳ್ತಾರಂತೆ. ಪೂಜ್ಯರಾದ ಗೌತಮ ಮಹರ್ಷಿಗಳೇ ಕೇಳಿಸ್ಕೊಳ್ಳಿ, ಇಲ್ಲಿ ಈ ಸ್ತ್ರೀ ಪೂರ್ವಜನ್ಮದಲ್ಲಿ ಬ್ರಾಹ್ಮಣ ಕುಲದಲ್ಲಿ ಕನ್ನಿಕೆಯಾಗಿ ಹುಟ್ಟಿದ್ಲು. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದ್ಲು ಹೆಣ್ಮಗುವಾಗಿ ಇವಳು. ಅವಳಿಗೆ ಆಗ ಸೌದಾಮಿನಿ ಅಂತ ಹೆಸರಿತ್ತು. ರೂಪದಿಂದ ಇವಳು ಅತ್ಯಂತ ಸುಂದರಿಯಾಗಿದ್ಲು. ಆದರೂ ಇವಳಿಗೆ ಯಾರು ಸರಿಯಾದವರ ತಕ್ಕ ಕಾಲಕ್ಕೆ ಸಿಕ್ಕಲೇ ಇಲ್ಲ. ಇಂತಹ ಒಂದು ಅಂದರೆ ವಯಸ್ಸಿಗೆ ಬಂದ ಮಗಳನ್ನು
ಮನೇಲಿಟ್ಕೊಂಡ್ರೆ ಮನೇಲಿಟ್ಕೊಂಡು ತಂದೆ ತಾಯಿಗಳು ತುಂಬ ಚಿಂತೆಗೀಡಾದರು, ಯಾರು ಸಿಕ್ಕಿಲ್ಲಲ್ಲ ಮದುವೆ ಮಾಡ್ಕೊಳ್ಳೋಕ್ಕೆ ಹುಡುಗ ಅಂತ. ಸೌದಾಮಿನಿ ಆದರೂ ದಿನ ದಿನಕ್ಕೆ ತಾರುಣ್ಯದಿಂದ ಉನ್ಮತ್ತಳಾಗತೊಡಗಿದಳು. ಆಗ ಪಾಲಕರು ಉಪಾಯ ಕಾಣದೆ ಅವಳನ್ನು ಏನು ಮಾಡಿದ್ರು, ಓರ್ವ ಸಾಮಾನ್ಯ ಒಬ್ಬ ವೈದಿಕ ಬ್ರಾಹ್ಮಣನಿಗೆ ಗೃಹ್ಯ ಸೂತ್ರದಲ್ಲಿ ಹೇಳಿದ ವಿಧಿಯಂತೆ ಕನ್ಯಾದಾನ ಮಾಡಿಕೊಟ್ಬಿಟ್ರು. ಒಬ್ಬ ಬ್ರಾಹ್ಮಣನಿಗೆ, ಸಾಮಾನ್ಯನಾದ ಒಬ್ಬ ವೈದಿಕ ಬ್ರಾಹ್ಮಣನಿಗೆ ಮದುವೆ ಮಾಡಿಕೊಟ್ಬಿಟ್ರು, ಕನ್ಯಾದಾನ ಮಾಡಿದ್ರು. ನಂತರ ಸೌದಾಮಿನಿಯ ಕೆಲ ಕಾಲದವರೆಗೆ ಸೌದಾಮಿನಿ ಗಂಡನ ಮನೆಯಲ್ಲಿ ಗೃಹಿಣಿಯಂತೆ ಇದ್ಲು. ಮುಂದೆ ದುರ್ದೈವದಿಂದ ಇವಳ ಪತಿಯು ವ್ಯಾಧಿಗೀಡಾಗಿ ಸತ್ತು ಹೋಗ್ಬಿಟ್ಟ. ಆಮೇಲೆ ಆತನ ಮರಣದಿಂದ ದುಃಖಿತಳಾದ ಮಗಳನ್ನು ತಂದೆ ತಾಯಿಗಳು ಕರ್ಕೊಂಬಂದು ಮನೇಲಿ ಇಟ್ಕೊಂಡ್ರು. ಆದರೆ ಸೌದಾಮಿನಿಯು ಆಗ ತುಂಬು ತಾರುಣ್ಯದ ಸೌಂದರ್ಯವತಿಯಾಗಿದ್ದಳು. ಅವಳಿಗೆ ಯಬ್ಬನದ ಮದವು ಹೆಚ್ಚಾದಾಗ ಇವಳು ಪರಪುರುಷರನ್ನು ಕಂಡು ಚಂಚಲ ಚಿತ್ತಳಾಗತೊಡಗಿದಳು. ಅದರ ಪರಿಣಾಮವಾಗಿ ಕೊನೆಗೊಮ್ಮೆ ಇವಳು ಗುಪ್ತ ರೀತಿಯಿಂದ ಜಾರಕರ್ಮ ಮಾಡಿದಳು. ಆದರೆ ಹಳವು ಕಳವು ಹಾದರಗಳು ಕೊನೆಯವರೆಗೂ ಗೌಪ್ಯವಾಗಿ ಉಳಿಯೋದಿಲ್ಲ ಅಲ್ವಾ? ಅನುಭವಸ್ಥರ ನುಡಿಯಂತೆ ಕೊನೆಗೊಮ್ಮೆ ಇವಳು ಮಾಡುತ್ತಿರುವಂತಹ ಜಾರಕರ್ಮವು ಪ್ರಕಟವಾಗಿ ಹೋಯಿತು. ಇದರಿಂದ ಸಮಾಜದವರು ಇವರ ತಂದೆ ತಾಯಿಗಳಿಗೆ ಬಹಿಷ್ಕಾರ ಹಾಕಿದ್ರು, ಜಾತಿಯಿಂದ ಹೊರಗಿಟ್ಬಿಟ್ರು. ಮಗಳ ದುರಾಚಾರದಿಂದಲೇ ತಮಗೆ ಈ ಅವಸ್ಥೆ ಬಂತು ಅಂತ ವಿಚಾರಿಸಿದ ತಂದೆ ತಾಯಿಗಳು ಇವಳನ್ನ ಏನು ಮಾಡಿದ್ರು, ಮನೆ ಬಿಡಿಸಿ ಸಂಪೂರ್ಣವಾಗಿ ಸಂಬಂಧ ಕಡಿದುಕೊಂಡು ನೀನು ನಮ್ಮ ಮಗಳೇ ಅಲ್ಲ ಹೋಗು ಅಂತ ಹೇಳಿ ಪ್ರಾಯಶ್ಚಿತ್ತ ಮಾಡಿಕೊಂಡು ಶುದ್ಧರಾಗ್ಬಿಟ್ರು. ಮನೆಯಿಂದ ಆಚೆ ಹಾಕ್ಬಿಟ್ರು. ಮನೆಯಿಂದ ಹೊರಬಿದ್ದ ನಂತರ ಸೌದಾಮಿನಿಯು ಕಡಿವಾಣವಿಲ್ಲದ ಕುದುರೆಯಂತಾದ್ಲು. ಯಾರು ಕಂಟ್ರೋಲ್ ಮಾಡೋರು ಇಲ್ಲ. ಈಗ ತವರ ಮನೆಯಲ್ಲಿದ್ದಾಗ ಜಾರಕರ್ಮ ಮಾಡೋದಕ್ಕೆ ಇದ್ದ ಆತಂಕ ಏನಿತ್ತು, ತಂದೆ ತಾಯಿ ನೋಡ್ತಾರೆ ಇದೆಲ್ಲ ಇತ್ತಲ್ಲ, ಈಗ ಹೊರಟೋಯ್ತು. ಹೀಗೆ ವ್ಯಭಿಚಾರಕ್ಕೆ ಅವಳು ನಿರಂಕುಶಳಾದಳು. ಪಟ್ಟಣದಲ್ಲಿ ಹಗಲು ಇರುಳು ಪ್ರಕಟವಾಗಿಯೇ ವ್ಯಭಿಚಾರ ಕಾರ್ಯ ನಡೆಸತೊಡಗಿದಳು. ಹೀಗಿರ್ತಾ ಇರುವಾಗ ಕೆಲ ದಿನಗಳ ಮೇಲೆ ಅವರ ಸುಂದರನಾದ ಬಣಜಿಗರ ತರುಣನೊಂದಿಗೆ ಇವಳ ಸಂಪರ್ಕ ಉಂಟಾಯಿತು. ಅವರಲ್ಲಿ ಗಾಢವಾದ ಮೈತ್ರಿ ಬೆಳೆದು ಕೊನೆಗೊಮ್ಮೆ ಆತನ ಕುಲಸ್ತ್ರೀಯಾಗಿ ಬಾಳತೊಡಗಿದಳು. ನಂತರ ಆತನನ್ನು ಬಿಟ್ಟು ಒಬ್ಬ ಶೂದ್ರನ ಸ್ತ್ರೀಯಾಗಿ ಬಾಳತೊಡಗಿದಳು. ಈ ಕೃತ್ಯದಿಂದಾಗಿ ಅವಳು ತವರು ಮನೆಯ 21, ಅತ್ತೆಯ ಮನೆಯ 21 ತಲೆಮಾರುಗಳ ಪಿತೃಗಳಿಗೆ ವೈರಿಯಾಗಿ ನರಕಕ್ಕಿಳಿದಳು. ರಾಜನೇ ಕೇಳು, ಸ್ತ್ರೀಯ ಕಾಮೇನ ನಶ್ಯಂತಿ ಬ್ರಾಹ್ಮಣೋ ಹೀನ ಸೇವೆಯ ರಾಜಾನೋ ಬ್ರಹ್ಮದಂಡೇನ ಯತಯೋ ಭೋಗ ಸಂಗ್ರಹಾತ್ ಎಂದು ಹೇಳಿದ್ದಾರೆ. ಸ್ತ್ರೀಯು ಕಾಮವಿಕಾರದಿಂದಲೂ ಬ್ರಾಹ್ಮಣರು ಹೀನ ಕುಲದವರ ಸೇವೆ ಮಾಡುವುದರಿಂದಲೂ ರಾಜರು ಬ್ರಾಹ್ಮಣರಿಗೆ ಕ್ಷೋಭೆಯನ್ನುಂಟು ಮಾಡುವುದರಿಂದಲೂ ಸನ್ಯಾಸಿಗಳು ವಿಷಯೋಪಭೋಗದಿಂದಲೂ ತಕ್ಷಣವೇ ನಾಶ ಹೊಂದುತ್ತಾರೆ ಅಂತ ಅನುಭವಸ್ಥರು ಹೇಳಿದ್ದಾರೆ. ಅಂದ ಮೇಲೆ ಅತಿಕಾಮಿಯಾದ ಈ ಸೌದಾಮಿನಿಯ ಗತಿ ಏನು? ಮುಂದೆ ಅವಳು ಆ ಶೂದ್ರನೊಂದಿಗೆ ಸಂಸಾರ ಸಾಗಿಸ್ತಾ ಇದ್ದಾಗ ಆತನಿಂದ ಅವಳಿಗೆ ಒಂದು ಮಗು ಸಹ ಜನಿಸಿತು. ಈಗ ಅವಳು ಶೂದ್ರನ ಪ್ರೇಯಸಿಯಾಗಿದ್ದಳು. ದಿನಾಲು ತಪ್ಪದೆ ಮದ್ಯ ಮಾಂಸಗಳನ್ನು ಸೇವಿಸೋಕ್ಕೆ ಶುರು ಮಾಡಿದ್ಲು. ಹೀಗೆ ಇರುವಾಗ ಒಂದಿನ ಆ ನೀಚ ಸ್ತ್ರೀಯು ಅತಿಯಾಗಿ ಮದ್ಯಪಾನ ಮಾಡಿ ನಶೆ ಏರಿತ್ತು. ಅವಳಿಗೆ ಮಾಂಸದ ಊಟ ಮಾಡಬೇಕು ಅಂತ ತುಂಬ ಹಂಬಲ ಆಯಿತು. ಮದ್ಯದ ಅಮಲಿನಲ್ಲಿ ಅವಳು ಏನು ಮಾಡಿದ್ಲು, ದುರಾಚಾರಣಿಯು ಕುರಿ ಎಂಬ ಭಾವನೆಯಿಂದ ಮನೆಯಲ್ಲಿ ಹಸುವಿನ ಕರು ಇತ್ತು. ಅವಳಿಗೆ ಮದ್ಯ ಕುಡಿದಿದ್ದು ನಶೆ ತಲೆಗೆ ಇರುತ್ತಲ್ಲ, ಅವಳು ಏನು ಮಾಡಿದ್ಲು, ಕರುವನ್ನೇ ಕೊಯ್ದು ಅದರ ಮಾಂಸದಿಂದ ಹದವಾಗಿ ಅಡುಗೆ ಸಿದ್ಧಪಡಿಸ್ಬಿಟ್ಲು. ಮರುದಿನ ಊಟಕ್ಕೆಂದು ಆ ಕರುವಿನ ತಲೆಯನ್ನು ಒಂದು ನೆಲವಿನ ಮೇಲಿಟ್ಲು. ನಂತರ ಊಟ ಮಾಡಿ ನಿಶ್ಚಿಂತೆಯಿಂದ ಮಲಗಿಬಿಟ್ಲು. ಸೌದಾಮಿನಿಗೆ ಎಚ್ಚರವಾದಾಗ ಸಂಜೆ ಆಗಿತ್ತು. ಅವಳೀಗ ಸಂಪೂರ್ಣ ಪ್ರಜ್ಞೆ ಬಂದಿತ್ತು. ಆಕಳನ್ನು ಹಾಲು ಹಿಂಡೋಕ್ಕೋಸ್ಕರ ಅಂತ ಕೊಟ್ಟಿಗೆಗೆ ಹೋಗಿ ಆಕಳ ಕರು ಎಲ್ಲಿದೆ ಅಂತ ಅಲ್ಲಿ ಇಲ್ಲಿ ಹುಡುಕಾಡಿದ್ಲು. ಕರುವಿನ ಸ್ಥಳದಲ್ಲಿ ಕುರಿಯು ನಿಂತಿರುವುದನ್ನು ಕಂಡು ಗಾಬರಿಯಾದಳು. ತನ್ನಿಂದ ಅಯ್ಯೋ ನಿಶೆಯಲ್ಲಿರುವಾಗ ಗೋಹತ್ಯೆ ನಡೆದು ಹೋಯ್ತೇನೋ ಎಂದು ಅವಳಿಗೆ ಸಂಕಟ ಆಯಿತು. ಆತುರದಿಂದ ನಿಲುವಿನ ಮೇಲಿರುವ ರುಂಡವನ್ನು ತೆಗೆದು ನೋಡಲು ಅದು ಕರುವಿನ ರುಂಡವೇ ಆಗಿತ್ತು. ನಿಶೆಯಲ್ಲಿ ತನ್ನಿಂದಾದ ತಪ್ಪಿಗಾಗಿ ಶಿವ ಶಿವ ಅಂತ ಪ್ರಾಯಶ್ಚಿತ್ತ ಪಟ್ಲು. ಈ ಸಂಗತಿಯು ತನ್ನ ಪ್ರಿಯಕರನಾದ ಶೂದ್ರನಿಗೆ ಗೊತ್ತಾಗಬಾರದೆಂದು ಯೋಚಿಸಿ ಆ ಕರುವಿನ ರುಂಡವನ್ನು ಎಲುಬು ಚರ್ಮಗಳನ್ನು ತಗ್ಗು ತೋಡಿ ನೆಲದಲ್ಲಿ ಹುಗಿದು ಬಿಟ್ಟಳು. ಮತ್ತು ನೆರೆಹೊರೆಯ ಜನರೆದುರು ಏನು ಹೇಳಿದ್ರು, ನಮ್ಮ ಆಕಳ ಕರುವನ್ನು
ಹುಲಿಯು ಹಿಡಿದುಕೊಂಡು ಹೋಯ್ತೆಂದು ಹೇಳಿ ಸುದ್ದಿ ಹಬ್ಬಿಸ್ಬಿಟ್ಲು. ಪತಿ ಮನೆಗೆ ಬಂದ ಕೂಡಲೇ ಇದೇ ಸುದ್ದಿಯನ್ನು ಹೇಳಿ ಕರುವಿಗಾಗಿ ನಟನೆ ಮಾಡಿದ್ಲು. ಕೃತಕ ಕಣ್ಣೀರು ಹಾಕ್ಬಿಟ್ಲು, ಅತ್ಲು ರಂಪಾಟ ಮಾಡಿ ಗಲಾಟೆ ಮಾಡಿದ್ಲು. ಇದರಂತೆ ಆ ಶೂದ್ರನೊಂದಿಗೆ ಎಷ್ಟೋ ದಿನ ಸಂಸಾರ ಸಾಗಿಸಿ ಮುಂದೊಂದು ದಿನ ಮರಣ ಹೊಂದಿದಳು. ಆಮೇಲೆ ಏನಾಯಿತು, ಮುಂದೆ ಯಮದೂತರು ಬಂದು ಅವಳನ್ನು ಯಮಲೋಕಕ್ಕೆ ಕರ್ಕೊಂಡು ಹೋಗುವಾಗ ತಮ್ಮ ಯಜಮಾನನ ಆಜ್ಞೆಯಂತೆ ಘೋರವಾದ ನರಕ ಕೂಪದಲ್ಲಿ ಎಸೆದುಬಿಟ್ರು. ಅಲ್ಲಿ ಅವಳಿಗೆ ವರ್ಣನಾತೀತವಾದ ಯಾತನೆಗಳುಂಟಾದವು. ಹೀಗೆ ಅನೇಕ ವರ್ಷಗಳು ಗತಿಸಿದ ಮೇಲೆ ಅವಳ ನರಕ ಯಾತನೆಯ ಅವಧಿ ಮುಗಿದಿದ್ದರಿಂದ ತನ್ನ ಪೂರ್ವ ಕರ್ಮಾನುಸಾರವಾಗಿ ಅವಳು ಚಾಂಡಾಲ ಜಾತಿಯಲ್ಲಿ ಹುಟ್ಟು ಕುರುಡಿಯಾಗಿ ಜನ್ಮ ತಾಳಿದಳು. ಆ ಕನ್ಯೆಯ ಮೈಬಣ್ಣ ಕಾಡಿಗೆಯಂತೆ ಕಪ್ಪಾಗಿತ್ತು, ಮುಖವು ವಿದ್ರೂಪವಾಗಿತ್ತು. ಆದರೂ ಹೆತ್ತ ತಪ್ಪಿಗಾಗಿ ತಂದೆ ತಾಯಿಗಳು ಇವಳನ್ನು ಹೇಗೋ ತಿರುಕೆಯ ಕುಳಿನಿಂದ ಸಾಕಿ ಬೆಳೆಸಿದ್ರು. ಇಂತು ಅವಳು ಕನ್ನಿಕೆಯಾಗಿ ಬೆಳೆಯುತ್ತಾ ಇದ್ದಂಗೆ ಅವಳ ಮೈಯನ್ನೆಲ್ಲ ಕುಷ್ಠರೋಗ ಆವರಿಸ್ಬಿಡ್ತು. ಮುಂದೆ ಕೆಲ ದಿನಗಳಲ್ಲಿ ಸೃಷ್ಟಿ ನಿಯಮದಂತೆ ಅವಳ ತಂದೆ ತಾಯಿಗಳು ಇಹಲೋಕದಿಂದ ದೂರ ಆದರು. ಹೀಗಾಗಿ ಈ ಕುರುಡಿಯು ಆಗ ಪೂರಾ ನಿರಾಶ್ರಿತಳಾದಳು. ಮೈ ತುಂಬ ಕುಷ್ಠರೋಗದ ಹುಳು ಬಿದ್ದ ದುರ್ಗಂಧ ನಾರ್ತಾ ಇದ್ದಿದ್ದರಿಂದ ಬಂದು ಬಳಗೋದವ್ರು ಯಾರು ಇವಳ ಹತ್ರ ಸೇರಿಸಲಿಲ್ಲ, ದೂರ ತಳ್ಳಿಬಿಟ್ರು. ಭಿಕ್ಷೆ ಬೇಡಿ ಏನು ಸಿಗ್ತಾ ಇತ್ತಲ್ಲ ಅನ್ನ, ಅದರಿಂದಲೇ ಅವಳ ಹೊಟ್ಟೆಗೆ ಆಹಾರ ಪೋಷಣೆ ಆಗಬೇಕಿತ್ತು. ಅದಕ್ಕಾಗಿ ಕುಷ್ಠರೋಗದಿಂದ ಬಳತ್ತಳು. ಕುರುಡಿಯಾಗಿದ್ರೂ ಸಹಿತ ಕೋಲಾಡಿಸ್ತಾ ಮನೆ ಬಾಗಿಲಿಗೆ ಹೋಗಿ ಅನ್ನ ಯಾಚಿಸ್ತಾ ಇದ್ಲು. ಅವಳೆಷ್ಟೇ ಹೋರಾಡಿದ್ರು ಒಂದು ದಿನವಾದರೂ ಅವಳಿಗೆ ಹೊಟ್ಟೆ ತುಂಬ ಅನ್ನ ಆಗಲಿ ಮೈ ತುಂಬ ಬಟ್ಟೆ ಆಗಲಿ ಸಿಗಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪೂರ್ವಜನ್ಮದ ಪಾಪಕರ್ಮ ಅದು ಅಷ್ಟು ಬಲಿಷ್ಠವಾಗಿತ್ತು. ಇದೇ ರೀತಿ ತಾಪ ಪಡುತ್ತಲೇ ಇವಳು ಮುದುಕಿಯಾಗೋದ್ಲು. ಈಗ ಅವಳಿಗೆ ತಿರುಗಾಡಿ ಭಿಕ್ಷೆ ಬೇಡುವುದು ಸಹ ಅಸಾಧ್ಯ ಆಯಿತು. ಬೀದಿಗಳ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಹೋಗ್ಬರೋ ಜನರನ್ನೆಲ್ಲ ಗುರುತಿಸಿ, ಅಪ್ಪ ನಾನು ಪಾಪಿ, ಕುರುಡಿ, ರೋಗಿಷ್ಲು, ಹಸಿವೆ ಇದೆ, ದುಡ್ಡು ಕೊಡಿ, ಸಾಯ್ತಾ ಇದ್ದೀನಿ, ಅನ್ನ ನೀಡಿ, ರೊಟ್ಟಿ ನೀಡಿ ಅಂತ ಪರಿಪರಿಯಿಂದ ಪಾಪ ಭಿಕ್ಷೆ ಯಾಚಿಸ್ತಾ ಇದ್ಲು. ಹೀಗೆ ಕೆಲವು ದಿನ ಆಯಿತು. ಮಾಘ ಮಾಸ ಬಂತು. ಭಕ್ತಿಯುತರಾದ ಭಾವಿಕ ಜನರು ನಾಡಿನ ವಿವಿಧ ಭಾಗಗಳಿಂದ ತಮ್ಮ ಸಂಸಾರ ಸಮೇತ ಹೆಂಡತಿ ಮಕ್ಕಳ ಸಮೇತರಾಗಿ ಗೋಕರ್ಣ ಕ್ಷೇತ್ರ ಯಾತ್ರೆ ಮಾಡೋದಕ್ಕೆ ಹೊರಡತೊಡಗಿದ್ರು. ನಾಡಿನ ಅನೇಕ ಮೂಲೆಗಳಿಂದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಲ್ಲ ವರ್ಣದವರು ಗುಂಪು ಗುಂಪಾಗಿ ಹಾಡುತ್ತಾ ಕುಣಿಯುತ್ತಾ ಭಜನೆ ಮಾಡುತ್ತಾ ಸಾಕ್ತಾ ಇರೋದನ್ನ ಕುರುಡಿಯಾಗಿದ್ಲಲ್ಲ ಇವಳು. ಅವಳು ಸುಳುಗಿಂದಲೇ ಅರ್ಥ ಮಾಡಿಕೊಂಡು ಹಾಗೂ ಆ ಜನಜಂಗುಳಿಗಳನ್ನು ಜನಜಂಗುಳಿಯನ್ನು ಅನುಸರಿಸ್ಕೊಂಡು ಪ್ರಯಾಸಪಟ್ಟು ನಡೀತಾ ಅವ್ರ ಹಿಂದೆನೇ ಬಂದೇಳು ನೋಡಿ. ಅಂತೂ ಇಂತೂ ಗೋಕರ್ಣ ಕ್ಷೇತ್ರಕ್ಕೆ ಬಂದ್ಬಿಟ್ಲು. ಅವತ್ತು ಮಹಾಶಿವರಾತ್ರಿ ಆಗಿರುತ್ತೆ. ಆ ದಿನ ಜನರೆಲ್ಲರೂ ಮಹಾಬಲೇಶ್ವರನ ಪೂಜೆ ಪುನಸ್ಕಾರಗಳಿಗಾಗಿ ಬಹು ಸಂಭ್ರಮದಿಂದ ತಿರುಗಾಡ್ತಾ ಇರ್ತಾರೆ. ಬೀದಿ ಒಂದು ಬದಿಯಲ್ಲಿ ಕೂತ್ಕೊಂಡು ಭಿಕ್ಷೆ ಕೊಡ್ರಿ ತಂದೆ, ಅನ್ನ ಕೊಡ್ರಿ ತಾಯಿ, ಭಿಕ್ಷೆ ಕೊಡ್ರಿ ಅಂತೆಲ್ಲ ಕೇಳ್ಕೊಂಡು ಹಸುವೆಯಿಂದ ಹಲುಪ್ತಿರುವ ಈ ಕುರುಡಿಯ ಕಡೆಗೆ ಆ ಜನರ ಲಕ್ಷ್ಯವೇ ಹೋಗಲಿಲ್ಲ. ಹೀಗಾಗಿ ಶಿವರಾತ್ರಿಯ ದಿವಸ ಇವಳು ಉಪವಾಸದಿಂದಲೇ ಕಾಲ ಕಳೆಯಬೇಕಾಯಿತು. ಆದರೂ ಅವಳು ಹಸಿವೆಯ ಸಂಕಟದಿಂದ ಬಾಧೆ ಪಡುತ್ತಾ ಅನ್ನ ಯಾಚಿಸ್ತಾನೇ ಇದ್ಲು. ಅನ್ನ ಕೊಡಿ, ಅದು ಕೊಡಿ ಅಂತ. ಹೊತ್ತು ಮುಳುಗಿ ಕತ್ತಲಾಯಿತು. ಆದರೂ ಸಹ ಅವಳು ಅನ್ನ ನೀಡಿ ತಾಯಿ, ಹಸಿವು, ರೊಟ್ಟಿ ಕೊಡ್ರಿ ತಂದೆ ಅಂತ ಕೂಕ್ಕೋತಾನೇ ಇರ್ತಾ ಇದ್ದು ಮಾತ್ರ ನಿರಂತರವಾಗಿ ಕೂಗ್ತಾಯಿಲ್ಲ. ಯಾರು ಏನು ಕೊಡಲಿಲ್ಲ ಅವಳಿಗೆ. ಏನಾಯಿತು, ಆ ದಿನ ಶಿವರಾತ್ರಿ ದಿವಸ ಅವಳಿಗೆ ಉಪವಾಸವಾಯಿತು. ಎಲ್ಲಿದ್ಲು ಅವಳು? ಗೋಕರ್ಣ ಕ್ಷೇತ್ರಕ್ಕೆ ತಲುಪಿಟ್ಟಿದ್ಲಲ್ಲ. ಆ ಸಮಯದಲ್ಲಿ ಮಹಾಬಲೇಶ್ವರನ ಪೂಜೆಗಾಗಿ ಹೊರಟಿದ್ದ ಒಬ್ಬ ಭಕ್ತ ಅವಳು ಅನ್ನಕ್ಕಾಗಿ ಹಲುಪ್ತಾ ಇರೋದನ್ನು ನೋಡಿ, ಏ ಮುದುಕಿ, ಈ ದಿನ ಶಿವರಾತ್ರಿಯ ಉಪವಾಸ ಅಂದ ಮೇಲೆ ನಿನಗೆ ಅನ್ನ ಯಾರು ಕೊಡಬೇಕು, ಇದೋ ತೆಗೆದುಕೋ ಅಂತ ತನ್ನ ಕೈಯಲ್ಲಿ ಹಿಡ್ಕೊಂಡಿದ್ನಲ್ಲ ಒಂದು ಬಿಲ್ಪತ್ರೆ ಗಂಚಲು ಕೊಡ್ತಾನಂತೆ. ಅವಳ ಕೈಗೆ ಹಾಕಿ ಹೊರಟದ. ಹಸುವೆಯಿಂದ ಕಂಗಾಲಾಗಿದೆ ರೋಗಿಷ್ಠಳು. ತನಗೆ ತಿನ್ನಲು ಏನೋ ಆಹಾರ ಸಿಕ್ತು ಅಂತ ಭಾವನೆಯಿಂದ ಏನು ಮಾಡಿದ್ಲು, ಆ ಪತ್ರೆ ಕೊಟ್ಟಿದ್ನಲ್ಲ ಗೊಂಚಲು, ಅದನ್ನು ಆತರದನ್ನ ತಗೊಂಡು ಮೂಸಿ ನೋಡ್ತಾಳೆ. ಇದು ತಿನ್ನುವ ಪದಾರ್ಥವಲ್ಲವೆಂದು ಖಚಿತವಾದ ಮೇಲೆ ದುಃಖ ಕೋಪಗಳಿಂದ ಆ ಬಿಲ್ವದ ದಳದ ಗೊಂಚಲನ್ನ ದೂರ ಎಸಿತಾಳೆ. ಅದನ್ನು ಏನಾಯಿತು, ಇವಳು ಎಸೆದ ಆ ಬಿಲ್ವ ಗೊಂಚಲವು ಹಿಂದಿನ ಜನ್ಮದಲ್ಲಿ ಇವಳೊಂದು ಸಲ ಶಿವ ಅಂತ ಹೇಳಿದ್ಲಲ್ಲ, ಆ ಪುಣ್ಯ ಫಲದಿಂದಾಗಿ ಅಕಸ್ಮಾತ್ ನೋಡ್ರಿ ಅಲ್ಲೇ ಪಕ್ಕದಲ್ಲಿ ನೆಲೆಸಿದ್ದ ಶಿವಲಿಂಗ ಒಂದರ ಮೇಲೆ ಹೋಗಿ ಬಿತ್ತಂಥದ್ದು. ಆಗ ಬಲು ಗಾಢವಾದ ಕತ್ತಲೆಯ ರಾತ್ರಿಯಾಗಿತ್ತು. ಆದ್ದರಿಂದ ಇವಳಿಗೆ ಲಭ್ಯವಾದ ಯಮ ಪೂಜೆಯ ಪುಣ್ಯ ಒದಗಿತ್ತು. ರಾತ್ರಿ ಶಿವಲಿಂಗದ ಮೇಲೆ ಇವಳು ಎಸೆದಂತಹ ಬಿಲ್ವ ಪತ್ರೆ ಗೊಂಚಲು ಹೋಗ್ಬಿತ್ತು.
ಅಂದು ಇವಳಿಗೆ ಯಾರು ಭಿಕ್ಷೆ ನೀಡಿರಲಿಲ್ಲ. ಅದಕ್ಕೋಸ್ಕರ ಅನಿರೀಕ್ಷಿತವಾಗಿ ಇವಳು ಉಪವಾಸ ಮಾಡಿದ್ದೂ ಆಯಿತು. ಬಿಲ್ವ ಮಂಜರಿ ಗೊಂಚಲನ್ನು ಅನಾಯಾಸವಾಗಿ ಇವಳು ಶಿವಲಿಂಗದ ಮಸ್ತಕದ ಮೇಲೆ ತೂರಿದ ಕಾರಣದಿಂದ ಶಿವನು ಇವಳ ಪೂಜೆಯನ್ನು ಸ್ವೀಕರಿಸಿದನು. ಶಿವನಿಗೆ ಏನು ಬೇಕು? ಏಕ ಬಿಲ್ವಂ ಶಿವ ಅರ್ಪಣಂ ಅಂತ ಒಂದು ಬಿಲ್ವಪತ್ರೆನೇ ಸಾಕು, ಭಕ್ತಿಯಿಂದ ಇಟ್ಬಿಟ್ರೆ ಶಿವ ಒಲಿದು ಬಿಡ್ತಾನೆ ಅಂತ. ಇವಳು ಯಾವ ಪ್ರಯತ್ನವನ್ನು ಮಾಡದಿದ್ದರೂ, ಭಕ್ತಿ ರಹಿತಳಾಗಿದ್ದರೂ, ಧರ್ಮ ಕರ್ಮ ಸಂಯೋಗದಿಂದ ಸಂತುಷ್ಟನಾದ ಈಶ್ವರನು ಇವಳನ್ನು ಭವಸಾಗರದಿಂದ ದಾಟಿಸುವುದಕ್ಕೆ ಮನಸ್ಸು ಮಾಡಿಬಿಟ್ಟ. ಆಮೇಲೆ ಬೆಳಗಾಯಿತು. ಅಂದರೆ ಶಿವರಾತ್ರಿ ಮರುದಿವಸ ಇವಳು ನಿತ್ಯದಂತೆ ಮೇಲೆದ್ದು ಭಿಕ್ಷೆ ಯಾಚಿಸೋಕ್ಕೋಸ್ಕರ ಕೋಲಾಡಿಸ್ತಾ ಹೋಗ್ತಾಳೆ. ಮೊದಲೇ ಕುಷ್ಠರೋಗದಿಂದ ಬಳಲಿದ್ದಾಳೆ. ಉಪವಾಸನ ಮತ್ತೂ ನಿತ್ರಾಣಲಾಗಿದ್ದಾಳೆ. ಮೇಲೆ ಬಿಸಿಲಿನ ತಾಪ, ಪ್ರಖರವಾದ ಸೂರ್ಯನ ಕಿರಣಗಳು, ಬಿಸಿಲು. ಹೀಗಾಗಿ ಅವಳಿಗೆ ನಡೆಯೋದಕ್ಕೆ ಅಸಾಧ್ಯ ಅನ್ಸುತ್ತೆ. ಜೋಲಿ ಹೊಡುತ್ತಾ ಹಾಗೋ ಹೀಗೋ ಪ್ರಯತ್ನ ಮಾಡಿ, ನೀವು ಕೂತ್ಕೊಂಡಿದ್ರಲ್ಲ ನೆರಳಿಗೋಸ್ಕರ ಮರದ ಕೆಳಗೆ, ಅಲ್ಲಿ ಬಂದು ಜೋಲಿ ಹೋಗಿ ನೆಲ ಕುರುಳಿದ್ಲು. ಇವಳು ಜೀವ ಬಿಡೋ ಸ್ಥಿತಿಯಲ್ಲಿದ್ದುದನ್ನು ತಿಳಿದು ನಾವು ಶಿವನ ಆಜ್ಞೆಯಂತೆ ಇವಳನ್ನು ಕೈಲಾಸಕ್ಕೆ ಕರ್ಕೊಂಡು ಹೋಗೋಕ್ಕೆ ವಿಮಾನ ತೆಗೆದುಕೊಂಡು ಬಂದಿದ್ದೀವಿ. ಇವಳಿಗೆ ಜಾಗರಣೆ, ಉಪವಾಸ, ಶಿವನ ಪೂಜೆ ಮಾಡಿದ ಪುಣ್ಯ ಎಲ್ಲವೂ ಶಿವರಾತ್ರಿಯಂದು ಲಭಿಸಿದ್ದರ ಪ್ರಯುಕ್ತ ಇವಳ ಪೂರ್ವಜನ್ಮಗಳ ಪಾಪಗಳೆಲ್ಲ ಅಳೆದು ಹೋಗಿವೆ. ಅಲಭ್ಯವಾದ ಶಿವರಾತ್ರಿಯ ಪೂಜಾಫಲದ ಪುಣ್ಯ ಇವಳಿಗೆ ಈಗ ದೊರೆತಿದೆ ಎಂದು ನಮಗೆ ಆ ಶಿವದೂತರು ತಿಳಿಸಿದ್ರು ಅಂತ ಗೌತಮ ಮಹರ್ಷಿಗಳು ಇವ್ರಿಗೆ ಹೇಳ್ತಾರೆ. ಆ ಚಾಂಡಾಲಿನಿಯು ದೇಹದ ಮೇಲೆ ತಮ್ಮ ಕಮಂಡಲುಗಳಿದ್ದ ಅಮೃತವನ್ನು ಆ ಚಾಂಡಾಲಿನಿಯ ದೇಹದ ಮೇಲೆ ಅವರ ಕಮಂಡಲುಗಳು ತಂದಿರ್ತಾರಲ್ಲ, ಅದರಲ್ಲಿರುವ ಅಮೃತನ ಸಿಂಪಡಿಸಿದ್ರಂತೆ ಅದು ತಕ್ಷಣ ಅವಳು ನಿದ್ರೆಯಿಂದ ಎಚ್ಚೆತ್ತವಳಂತೆ ಹೇಳ್ತಾಳೆ. ಅಮೃತ ಸಿಂಚನದಿಂದ ಅವಳ ಅಂಧತ್ವ ಹೋಯಿತು, ಕುಷ್ಠರೋಗ ಹೋಯಿತು, ಎಲ್ಲ ಹೋಗಿ ಅವಳೀಗ ದಿವ್ಯ ದೇಹ ಧಾರಣೆ ಮಾಡಿದವಳಾಗಿದ್ಲು. ನಂತರ ಶಿವದೂತರು ಅವಳನ್ನು ವಿಮಾನದಲ್ಲಿ ಕುಡಿಸ್ಕೊಂಡು ಕೈಲಾಸಕ್ಕೆ ಕರ್ಕೊಂಡು ಹೋದರು. ಇಷ್ಟೆಲ್ಲ ಘಟನೆಯು ನಮ್ಮ ಕಣ್ಣೆದುರಿಗೆ ನಡೆದು ಹೋಯಿತು. ಇದು ಗೋಕರ್ಣವು ಇಂತಹ ಅಪಾರ ಮಹಿಮೆಯುಳ್ಳ ಸ್ಥಾನವಾಗಿದೆ. ಆದ ಕಾರಣ ನೀನು ಅಲ್ಲಿಗೆ ಹೋದರೆ ನಿನ್ನ ಸರ್ವ ಪಾಪಗಳು ನಾಶವಾಗಿ ನಿಶ್ಚಿತವಾಗಿಯೂ ನೀನು ಸದ್ಗತಿ ಹೊಂದುತ್ತೀಯ ಅಂತ ಹೇಳಿ ಗೌತಮ ಋಷೀಶ್ವರರು ಮಿತ್ರ ಸಹ ರಾಜನಿಗೆ ಹೇಳಿದರು. ಈ ಕ್ಷೇತ್ರದ ಮಹಿಮೆಯನ್ನು ಕೇಳಿಬಿಟ್ಟು ರಾಜನಿಗೆ ತುಂಬ ಹರುಷ ಆಗುತ್ತೆ. ಋಷಿಗಳ ಹೇಳಿಕೆಯಂತೆ ಕೂಡಲೇ ಗೋಕರ್ಣಕ್ಕೆ ಹೋಗಿ ತನ್ನ ಪೂರ್ವ ಕರ್ಮಗಳಿಂದ ವಿಮುಕ್ತಿ ಪಡೆದು ಉದ್ಧಾರ ಹೊಂದುತ್ತಾನೆ. ಸೊ ಇಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧ ನಾಮಧಾರಕ ಸಂವಾದದಲ್ಲಿ 7ನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ महाराज की जय. ओम साईनाथ महाराज की जय. सद्गुरु साईनाथ महाराज की जय.